ಮನುಷ್ಯ ಪ್ರಾಣಿ ಪ್ರಪಂಚದಲ್ಲಿ ಅತ್ಯಂತ ದುರಾಸೆಯ ಪ್ರಾಣಿ ಎಂದು ವಲಯ ಅರಣ್ಯಾಧಿಕಾರಿ ಕಿರಣ್ ಕುಮಾರ್ ಹೇಳಿದ್ದಾರೆ. ಕನಕಪುರ ನಗರದ ಮೈಸೂರು ರಸ್ತೆಯಲ್ಲಿರುವ ಸೈಂಟ್ ಮೈಕಲ್ ಶಾಲೆಯಲ್ಲಿ ರೋಟರಿ ಕ್ಲಬ್ ಆಫ್ ಮಿಲ್ಕ್ ಸಿಟಿ ವತಿಯಿಂದ ಆಯೋಜಿಸಿದ ವಿಶ್ವ ಹುಲಿ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಹುಲಿಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿ ಅವರು ಮಾತನಾಡಿದರು. ಪ್ರಾಣಿ ಪ್ರಪಂಚದಲ್ಲಿ ತನ್ನ ಆಹಾರವನ್ನು ತಿನ್ನುವ ಕಾಡು ಪ್ರಾಣಿಗಳು ತನ್ನ ಹೊಟ್ಟೆ ತುಂಬಲು ಮಾತ್ರ ಆಯಾ ದಿನ ಆಹಾರವನ್ನು ಬೇಟೆಯಾಡಿ ತಿನ್ನುತ್ತವೆ. ಈ ರೀತಿ ಆಹಾರ ತಿನ್ನುವಾಗ ತನ್ನ ಆಹಾರವಾಗಬಲ್ಲ ಇನ್ನೊಂದು ಪ್ರಾಣಿ ಪಕ್ಕದಲ್ಲೇ ಹೋದರೂ ಸಹ ಅದು ಏನೂ ಮಾಡುವುದಿಲ್ಲ. ಆದರೆ ದುರಾಸೆಯ ಮನುಷ್ಯ ಪ್ರಾಣಿ ತನಗೆ ಮಾತ್ರವಲ್ಲ, ತನ್ನ ಕುಟುಂಬ, ಸ್ನೇಹಿತರು, ಸಂಬಂಧಿಕರಿಗೂ ಸಹ ಆಗಲೆಂದು ಒಂದು ಪ್ರಾಣಿಯ ಬದಲಾಗಿ 10 ಪ್ರಾಣಿಗಳನ್ನು ಬೇಟೆಯಾಡುತ್ತಾನೆ. ಹಾಗಾಗಿ ಮನುಷ್ಯನಿಗೆ ಇತ್ತೀಚೆಗೆ ಕಾಡು ಪ್ರಾಣಿಗಳನ್ನು ಬೇಟೆಯಾಡದಂತೆ ಸರ್ಕಾರ ಕಠಿಣವಾದ ಕಾನೂನುಗಳನ್ನು ಜಾರಿಗೊಳಿಸಿದೆ ಎಂದು ತಿಳಿಸಿದರು. ಭಾರತ ದೇಶದಲ್ಲಿ 2022ರಲ್ಲಿ ಹುಲಿಗಳ ಸಮೀಕ್ಷೆಯ ಪ್ರಕಾರ 3262 ಹುಲಿಗಳಿವೆ ಎಂದು ಹೇಳಲಾಗಿದೆ. ಅದರಲ್ಲೂ ಕರ್ನಾಟಕದ ನಾಗರಹೊಳೆ, ಬಂಡೀಪುರದಲ್ಲಿ 300 ಹುಲಿಗಳಿವೆ. ಮುತ್ತತ್ತಿ, ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಹೆಚ್ಚು ಹುಲಿಗಳಿವೆ. ಸುಂಡಘಟ್ಟ ಸಂಗಮ ಅರಣ್ಯ ಪ್ರದೇಶದಲ್ಲಿ ಇತ್ತೀಚೆಗೆ ಹುಲಿಗಳು ಕಾಣಿಸಿಕೊಂಡಿರುವುದು ಸಂತೋಷಕರವಾದ ವಿಚಾರವಾಗಿದೆ ಎಂದರು. ಹುಲಿ ಒಂದು ಮೃದು ಸ್ವಭಾವದ ಪ್ರಾಣಿಯಾಗಿದ್ದು ಬೆಕ್ಕು ಕುಲಕ್ಕೆ ಸೇರಿದ್ದಾಗಿದೆ. ಇದು ಆಹಾರಕ್ಕೆ ಅರಸಿ ಬೇಟೆಯಾಡಿದ ಸಂದರ್ಭದಲ್ಲಿ ಮಾತ್ರ ಎದುರಿಗೆ ಸಿಕ್ಕವರನ್ನು ಎದುರಿಸುತ್ತದೆ. ಇಂತಹ ಹುಲಿಗಳ ಸಂರಕ್ಷಣೆ ಅರಣ್ಯ ಇಲಾಖೆ, ಸಂಘ ಸಂಸ್ಥೆಗಳ ಸಹಕಾರದಿಂದ ಹುಲಿಗಳ ಸಂರಕ್ಷಣೆ ನಡೆಸುತ್ತಿದೆ. ಹಾಗಾಗಿ ಹುಲಿಗಳ ಸಂಖ್ಯೆ ನಮ್ಮ ದೇಶದಲ್ಲಿ ಪ್ರತಿ 4 ವರ್ಷಕ್ಕೊಮ್ಮೆ ಹೆಚ್ಚಾಗುತ್ತಿದೆ ಎಂದು ಹೇಳಿದರು. ಹುಲಿಗಳ ಸಂಖ್ಯೆ ಹೆಚ್ಚಾಗದಷ್ಟು ಕಾಡು ಹೆಚ್ಚಾಗುತ್ತದೆ. ಕಾಡು ಹೆಚ್ಚಾದಷ್ಟು ಮಳೆ ಬೆಳೆ ಹೆಚ್ಚಾಗುತ್ತದೆ. ಇದರಿಂದ ಮನುಷ್ಯನಿಗೆ ಒಳ್ಳೆಯ ಆರೋಗ್ಯಕರವಾದ ಗಾಳಿ ಸಿಗುತ್ತದೆ. ಈ ರೀತಿಯ ಸರಪಳಿಯಾಕಾರದ ಪ್ರಕೃತಿಯನ್ನು ಹುಲಿಯಿಂದ ಮಾತ್ರ ರಕ್ಷಣೆ ಮಾಡಲು ಸಾಧ್ಯವೆಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಇಂತಹ ಹುಲಿಗಳನ್ನು ನೋಡಲು ದೇಶ ವಿದೇಶಗಳಿಂದ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಸುರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಜೀವಂತ ಹುಲಿಗಳನ್ನು ನೋಡಲು ಬರುತ್ತಾರೆ. ಅದೇ ರೀತಿ ನಾನು ಸಹ ನಾಗರಹೊಳೆ ಅಭಯಾರಣ್ಯದಲ್ಲಿ ಕೆಲಸ ಮಾಡುವ ವೇಳೆ ಜೀವಂತ ಹುಲಿಗಳನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ ಎಂದರು. ಹಾಗಾಗಿ ಸಮೃದ್ಧವಾದ ಕಾಡನ್ನು ಉಳಿಸಿ ಹುಲಿಗಳ ರಕ್ಷಣೆಯನ್ನು ನಾವು ಮಾಡುವ ಮೂಲಕ ನಮ್ಮ ಆರೋಗ್ಯವಂತ ಜೀವವನ್ನು ನಾವು ಕಾಪಾಡಿಕೊಳ್ಳಬೇಕೆಂದು ಕರೆ ಕೊಟ್ಟರು. ಈ ಸಂದರ್ಭದಲ್ಲಿ ರೋಟರಿ ಮಿಲ್ಕ್ ಸಿಟಿ ಅಧ್ಯಕ್ಷರಾದ ಗಣೇಶ್, ಮಾಜಿ ಅಧ್ಯಕ್ಷರಾದ ಅರ್ಕಾವತಿ ಶಿವಕುಮಾರ್, ಕಾರ್ಯದರ್ಶಿ HM ಸುರೇಶ್, ಉಪಾಧ್ಯಕ್ಷರಾದ ಶಶಿಕುಮಾರ್, ಪಬ್ಲಿಕ್ ಇಮೇಜ್ ಚೇರ್ಮನ್ ಶ್ಯಾಮ್ ಪ್ರಸಾದ್, ಪ್ರಾಂಶುಪಾಲರಾದ ವಸಂತಮ್ಮ, ಉಪಪ್ರಾಂಶುಪಾಲರಾದ ಮಧು, CRP ಶಶಿಧರ್, ಪೋದಾರ್ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಮದರ್ ತೆರೇಸಾ ಇಂಟರ್ನ್ಯಾಷನಲ್ ಶಾಲೆಗಳಲ್ಲೂ ಸಹ ಹುಲಿಗಳ ಬಗ್ಗೆ ಶಾಲಾ ವಿದ್ಯಾರ್ಥಿಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ನಾವು ಅಕ್ಕಪಕ್ಕ ನಮ್ಮ ಗಂಗಾಧರ ಗುಡ್ಡ ಇದೆ, ನಮ್ಮ ಬಾಣತ್ಮರಿ ಬೆಟ್ಟ ಇದೆ. ಇದೆಲ್ಲನೂ ನಾವು ಅಷ್ಟು ಒಂದು ಸಮೃದ್ಧಿಯ ಕಾಡು ಅಂತ ನಾವು ಹೇಳಿಕ್ಕಾಗೋದಿಲ್ಲ. ಯಾವ ಕಾಡಿನಲ್ಲಿ ಹುಲಿ ಇದೆಯೋ ಆ ಕಾಡು ಸಮೃದ್ಧವಂತವಾಗಿದೆ. ಅದರಿಂದ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಗಾಳಿ, ಒಂದು ಒಳ್ಳೆ ಮಳೆ ಬಂದು ಇಡೀ ಒಂದು ನಮ್ಮ ಬದುಕು ಹಸನಾಗುತ್ತೆ ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ನಾವು ಹುಲಿಗಳನ್ನ ಸಂರಕ್ಷಣೆ ಮಾಡಬೇಕು. ಅರ್ಥ ಆಯ್ತಾ? ಹುಲಿಗಳನ್ನ ಸಂರಕ್ಷಣೆ ಮಾಡೋದು ಬರೀ ಇಲಾಖೆ ಕೆಲಸನ? ಈಗ ಹುಲಿಗಳು ಯಾಕಬೇಕು ಅಂತ ಗೊತ್ತಾಯ್ತು. ಹುಲಿಗಳನ್ನ ಸಂರಕ್ಷಣೆ ಮಾಡೋದು ಬರೀ ಇಲಾಖೆ ಕೆಲಸನ? ಈಗ ನಾನು ಹೇಳ್ಬಿಡ್ತೀನಿ. ಈಗ ನನ್ನ ತಾಲೂಕಿನಲ್ಲಿ, ನನ್ನ ಇಲಾಖೆಯಲ್ಲಿ ಕನಕಪುರ ಅಂತ ಹೇಳಿ ಇಟ್ಕೊಳ್ಳೋಣ. ಒಂದು ಸರಾಸರಿ ನಾವು ಎಷ್ಟು ಜನ ಇರ್ತೀವಿ, ನನ್ನನ್ನು ಒಳಗೊಂಡು ಎಷ್ಟು ಜನ ಇರ್ತೀವಿ ಗೊತ್ತಾ ನಿಮ್ಗೆ? ಒಂದು 30 ಜನ ಇರ್ತೀವಿ. 30 ಜನ ಕನಕಪುರ ತಾಲೂಕಿನಲ್ಲಿ ಬರುವಂತ ಎಲ್ಲ ಅರಣ್ಯನ ಸಂರಕ್ಷಣೆ ಮಾಡಕ್ಕಾಗತ್ತಾ? ಆಗುತ್ತಾ ಹೇಳಿ? ಈಗ ನಾನೆಲ್ಲಿ ಇವತ್ತು ಬಂದಿದ್ದೀನಿ, ನನ್ನ ಒಂದು DRF ಬೇರೆ ಕಡೆ ಎಲ್ಲ ಕಳಿಸಿರ್ತೀವಿ ನಾವು, ಇನ್ನೊಬ್ಬ ಗಾಡಿನೆಲ್ಲ ಹೋಗಿರ್ತಾನೆ. ಈಗ ನಿಮ್ಮೂರ ಹತ್ರ ಒಂದು ನಾರಾಯಣಪುರ ಒಂದು ಊರು ಅಂದ್ಕೊಳ್ಳಿ, ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಇರೋಂಥ ಮರ ಗಿಡನ ಯಾರಾದ್ರೂ ಕತ್ರಾವಣೆ ಮಾಡಿದಾಗ ಅಥವಾ ಅಲ್ಲಿರೋಂಥ ಅರಣ್ಯನ ಯಾರಾದ್ರು ಉಳುಮೆ ಮಾಡಿದಾಗ ಯಾರು ಅದನ್ನ ನೋಡ್ಕೋಬೇಕು? ಆ ಒಂದು ವೇಳೆ ಆದಾಗ ಮರ ಕತ್ರಾವಣೆ ಆದಾಗ, ಸಂಪತ್ತು ನಾಶ ಆದಾಗ ಅರಣ್ಯ ಇಲಾಖೆಯವರು, ನಾವು ತದನಂತರ ಅದು ಗೊತ್ತಾದ ಮೇಲೆ ಅದು ಮರ ಕಟ್ಟಿದ್ದಾರೆ ಅಂತ ಗೊತ್ತಾಗಿ ನಾವು ಕಂಡು ಹಿಡಿದು ಮರ ಸೀಸ್ ಮಾಡಿ ಅವನಿಗೆ ಶಿಕ್ಷೆ ಕೊಡೋದು ಬೇರೆ ವಿಚಾರ. ಬಟ್ ಮರ ಹೊರಟೋಗುತ್ತಲ್ವಾ? ಅಥವಾ ಅಲ್ಲೊಂದು ಯಾವುದೋ ಮೊಲ ಇರುತ್ತೆ, ಜಿಂಕೆ ಇರುತ್ತೆ, ತಕ್ಷಣ ನಿಮ್ಗೆ ಗೊತ್ತಿರೋ ಅಂತವ್ರೆ, ನಿಮ್ಮ ಗ್ರಾಮದಲ್ಲಿ ನಿಮ್ಗೆ ಗೊತ್ತಿರೋ ಅಂತವ್ರು ಬೇಟೆ ಆಡೋದಿರ್ತಾರೆ. ಈಗ ನಿಮ್ಮ ಗ್ರಾಮದಲ್ಲಿ ಯಾರೋ ಬೇಟೆ ಆಡುವಂತರು ಇದ್ದಾರೆ, ಯಾರು ಮರ ಕಡಿಯೋರು ಅಂತವ್ರು ಇದ್ದಾರೆ.
ನಮಗಿಂತ ಹೆಚ್ಚಾಗಿ ನಿಮ್ಗೆ ಗೊತ್ತಿರುತ್ತೆ. ನಿಮಗೆ ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಗೊತ್ತಿರುತ್ತೆ. ಅವರಿಗೆ ನೀವು ಮೊದಲು ತಿಳಿ ಹೇಳ್ಬೇಕು. ಅರ್ಥ ಆಯ್ತಾ ಮಕ್ಕಳ? ಮರ ಕಡಿಯೋದು ತಪ್ಪು, ಬೇಟೆಯಾಡೋದು ತಪ್ಪು. ಪ್ರಾಣಿಗಳು ಸಹ ನಮ್ಮ ರೀತಿ ಈ ಒಂದು ಜಗತ್ತಲ್ಲಿ ಜೀವನ ಮಾಡೋದಕ್ಕೆ ಹಕ್ಕನ್ನ ಹೊಂದಿದ್ದಾವೆ. ಪ್ರಾಣಿಗಳಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಅಂತೇಳಿ ಅವ್ರಿಗೆ ನೀವು ಈಗ ನೀವು ಪುಸ್ತಕದಲ್ಲಿ ಎಲ್ಲ ಓದ್ತೀರಿ, ನಮ್ಮಂತವ್ರು ಬಂದು ನಿಮ್ಗೆ ತಿಳಿ ಹೇಳ್ತೀವಿ, ಅದೆಲ್ಲ ನೀವು ಬೇರೆಯವ್ರಿಗೆ ಹೇಳ್ಬೇಕಲ್ವಾ? ಈಗ ನಿಮ್ಮ ತಂದೆ ತಾಯಿನ ಒಂದು ಇದರಿಂದ ನೀವು ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಿದ್ರೆ ನಿಮ್ಗೆ ನಾಲೆಡ್ಜ್ ಇದೆ. ಹಳ್ಳಿ ಕಡೆ ಇರುವಂತವ್ರಿಗೆ ಅಥವಾ ನಮ್ಮ ಹಿರಿಯರಿಗೆ ಅದ್ರ ಮೇಲೆ ಜೀವನ ಮಾಡಿರುವಂತ ಇವ್ರಿಗೆ ಈ ಕಳ್ತನ ಮಾಡುವಂಥದ್ದು, ಬೇಟೆಯಾಡುವಂಥದ್ದು, ಮರ ಕಡಿಯೋದು ಅವ್ರನ್ನ ತಿಳಿ ಹೇಳ್ಬೇಕಲ್ವಾ? ಅದನ್ನ ಹೇಳ್ಬೇಕು ಅಂತೇಳಿ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನ ನಾವು ಆಗಾಗ್ಗೆ ಮಾಡ್ತಾ ಇರ್ತೀವಿ. ಈ ಒಂದು ಅವೇರ್ನೆಸ್ ಕಾರ್ಯಕ್ರಮನ ನಮ್ಮ ಒಂದು ಕನಕಪುರ ರೋಟರಿ ಸಿಲ್ಕ್ ಕ್ಲಬ್ನವರು ಹಮ್ಮಿಕೊಂಡಿದ್ದಾರೆ. ಅವ್ರಿಗೆ ನಾವೆಲ್ಲ ಆಭಾರಿಯಾಗಿರ್ಬೇಕು. ಅರ್ಥ ಆಯ್ತಾ? ಮತ್ತೆ ಈಗ ಇನ್ಸಿಡೆನ್ಸ್, ಹುಲಿ ನಮ್ಮ ಚಾಮರಾಜನಗರ ಕೊಳ್ಳೇಗಾಲದಲ್ಲಿ ಸಾಯ್ತು, ಬಂದೂರತ್ತ ಸಾಯ್ತು ಅಂತ ಗೊತ್ತಾಯ್ತಲ್ಲ. ಅದು ಹೇಗಾಯ್ತು ಅಂತ ಗೊತ್ತಾಯ್ತಾ ಮಕ್ಕಳ? ಅಲ್ಲ, ಹೇಗಾಯ್ತು ಅಂತ ಗೊತ್ತಾಯ್ತಾ? ವಿಷಯ ಏನಕ್ಕೆ ಆಗ್ತದೆ ಅಂತ ಗೊತ್ತಾ? ಗೊತ್ತಿಲ್ಲಲ್ವಾ? ಅದು ಹುಲಿ ಇತ್ತಲ್ಲ, ಆ ಹುಲಿ ಏನ್ ಮಾಡುತ್ತೆ ಅಂತಂದ್ರೆ ಮರಿ ಇತ್ತು, 4 ಮರಿ ಇತ್ತು. ಅದಕ್ಕೆ 4 ಮರಿ ಇದ್ದಂತ ಸಂದರ್ಭದಲ್ಲಿ ಬೇಟೆ ಆಡಿರ್ತಾರೆ ಆ ಊರಿನ ಗ್ರಾಮಸ್ಥರುಗಳು. ಜಿಂಕೆನ ಬೇಟೆಯಾಡೋದು, ಮೊಲನ ಬೇಟೆಯಾಡೋದು, ಕಡವೆನ ಬೇಟೆಯಾಡೋದು, ಅವುಗಳ ಒಂದು ಸಂಖ್ಯೆನ ಅಂದ್ರೆ ಅವರ ಆಹಾರದ ಸಂಖ್ಯೆನ ಕಡಿಮೆ ಮಾಡಿರ್ತಾರೆ. ಅದಕ್ಕೆ ಆಹಾರ ಬೇಕಲ್ಲ, ಈಗ ಅದು ತಿನ್ಬೇಕು. ತನ್ನ ಮಕ್ಕಳು, ತನ್ನ ಮರಿಗಳಿಗೂ ಸಹ 4 ಮರಿಗಳಿಗೂ ಸಹ ಆಹಾರ ಕೊಡಬೇಕು. ಅದೇನ್ ಮಾಡುತ್ತೆ? ಯಾವಾಗ ಜಿಂಕೆ ಕಡವೆ ಸಿಗೋದಿಲ್ವೋ, ನೀವು ಅಂದ್ರೆ ನಾವುಗಳು ನಮ್ಮ ತಂದೆ ತಾಯಿಯರು ಈ ಕಾಡಿನಲ್ಲಿ ಯಾವಾಗ ಮೇಕೆ ಕುರಿ ದನನ ಮೇಯಿಸ್ಕೊಂಡು ಹೋಗ್ತೀವೋ ಅದನ್ನ ಹಿಡಿದಾಕತ್ತೆ. ಈಗ ನಾವು ನಮ್ಮ ಜಮೀನುಗಳಲ್ಲಿ ಮೇವು ಇದ್ರೂ ಸಹ ನಾವು ಕಾಡಿಗೆ ತಗೊಂಡು ಹೋಗೋದು, ಅಥವಾ ನಮ್ಮ ಗ್ರಾಮಗಳಲ್ಲಿ ಕುರಿ ಮೇಕೆ ಎಲ್ಲರೂ ನಾವು ನಮ್ಮ ಒಂದು ಆಹಾರಕ್ಕೆ ಉಪಯೋಗಿಸೋಕ್ಕೆ ಅವಕಾಶ ಇದ್ರೂ ಸಹ ಜಿಂಕೆನ ತಿನ್ನೋದು, ಮೊಲನ ತಿನ್ನೋದು ಮಾಡಿದಾಗ ಅವುಗಳ ಅನ್ನನ ನಾವು ಕಿತ್ಕೊಂಡಾಗ ಅದೇನ್ ಮಾಡ್ತವೆ? ನಮ್ಮ ಒಂದು ಮೇಕೆ ಕುರಿ ಬೆತ್ತಾಳೆ ಮಾಡ್ತವೆ, ಅದರ ಆಹಾರ ಪೂರೈಕೆಯನ್ನ ಪೂರೈಸ್ಕೊತವೆ. ಇದು ಸತ್ಯ ಅಲ್ವಾ? ಆ ರೀತಿಯಾದಂತ ಘಟನೆ ಯಾವಾಗ ಮರಿಗಳನ್ನ ಸಾಕಲಿಕ್ಕೆ ಆಗದಿಲ್ವೋ ಅವೊಂದು ಹಸುನ ತಿಂತು. ಆ ತಿಂದಂತ ಸಂದರ್ಭದಲ್ಲಿ ತಕ್ಷಣ ತಿನ್ನಲ್ಲ. ನಾನು ಹೇಳ್ತೀನಿ ಕೇಳಿ ಮಕ್ಕಳ, ಒಂದು ಹುಲಿ ಒಂದು ಜಿಂಕೆನೋ ಹಸುನೋ ಮೇಕೆನೋ, ಸಾಮಾನ್ಯವಾಗಿ ಹಸು ಮೇಕೆ ಅಂತ ಅದನ್ನ ತಿನ್ನಲ್ಲ. ಅವು ಅದನ್ನ ತುಂಬಾ ಡಿಪೆಂಡ್ ಆಗಿರೋದು ಕಾಡು ಪ್ರಾಣಿಗಳ ಮೇಲೆನೆ. ಒಂದು ಜಿಂಕೆನ ತಿಂದ್ರೆ 1 ವಾರ ಇಟ್ಕೊಳ್ಳೋದು, 1 ವಾರದವರೆಗೂ ಅದನ್ನ ತಿನ್ನುತ್ತೆ. ಈ ಹಸುನು ಸಹ ಅದೇ ರೀತಿ 1 ವಾರ ಅದನ್ನಿಟ್ಟು ತಿಂದಂತ ಸಂದರ್ಭದಲ್ಲಿ ಈ ರೈತ ಮತ್ತೆ ಆ ರೈತರ ಮಕ್ಕಳುಗಳು ಏನ್ ಮಾಡೋದು? ಈ ಹುಲಿನ ಅವ್ರಿಗೆ ಗೊತ್ತಾಯ್ತು, ಈಗ ಈ ತರ ಹುಲಿಗಳು ಇವ್ರಿಗೆ ಈ ರೀತಿ ಪ್ರಜ್ಞೆ ಇಲ್ಲ. ಅಂದ್ರೆ ನಾವು ಅದ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೀವಿ ಅಂತ ಹೇಳಿ ಅವ್ರು ತಿಳ್ಕೊಳ್ಳಿಲ್ಲ. ನಮ್ಮ ಒಂದು ಹಸುನ ತಿಂದಾಗ್ತಾ ಇದೀವಿ, ಇದ್ರ ಮೇಲೆ ಸೇರಿಸಿಸ್ಕೋಬೇಕು ಅಂತೇಳಿ ವಿಷನ ಹಾಕಿದ್ರು. ಯೂರಿಯಾ ಅಂತ ಹೇಳ್ತಾರೆ, ಯೂರಿಯಾ ಗೊತ್ತಲ್ಲ ನಿಮ್ಗೆ? ಅದನ್ನ ಆ ಒಂದು ಹಸು ಸತ್ತಿತ್ತಲ್ಲ, ಕಳೆ ಬರ ಅಂತ ಹೇಳ್ತೀವಲ್ಲ, ಬಾಡಿ ಮೇಲೆ, ಡೆತ್ ಬಾಡಿ ಮೇಲೆ ಹಾಕ್ಬಿಟ್ರು. ಅದನ್ನ ಇವತ್ತು ತಿಂದು ಸಾಯಿಸ್ಬಿಟ್ಟಾಗಿರುತ್ತಲ್ಲ, 3 ದಿವಸ ಆದ್ಮೇಲೆ ಅದು ಮತ್ತೆ ತಿನ್ನಕ್ ಬಂದಾಗ ಈ ವಿಷ ಆಗಿತ್ತಲ್ಲ, ವಿಷಪ್ರಸನ ಆಗೋಗ್ಬಿಟ್ಟಿತ್ತಲ್ಲ, ಪಾಯ್ಸನ್ ಆಗೋಗಿತ್ತಲ್ಲ, ತಿಂದಂತ ಸಂದರ್ಭದಲ್ಲಿ ಅದು ಮರಿಗಳ ಜೊತೆಲಿ ಸತ್ತೋಯ್ತು. ಎಷ್ಟು ಒಂದು ರೀತಿಯಲ್ಲಿ ಒಂದು ಹೃದಯ ಉದ್ರಾವಕ ಒಂದು ವಿಚಾರ ಅಲ್ವಾ ಅದು? ಈಗ ನಾವೇ ಕಲ್ಪನೆ ಮಾಡ್ಕೊಳ್ಳೋಣ, ಯಾರೋ ಈಗ ನಿಮ್ ಚಿಕ್ಕಮ್ಮನ ಅಥವಾ ನಿಮ್ ಚಿಕ್ಕಮ್ಮನ ಅನ್ಕೊಳ್ಳಿ, ಒಂದು ಮಗು ಜೊತೆಲಿ ಯಾರೋ ಕೊಟ್ಟಂತ ಅಂದ್ರೆ ಸೇಡ್ ತೀರ್ಸ್ಕೊಳಕ್ ಕೊಟ್ಟಂತ ಹಾಲ್ನ ಚಿಕ್ಕಮ್ಮ ಮತ್ತೆ ಮಗು ಕುಡಿದು ಸತ್ತಾಗ ಎಷ್ಟು ಬೇಜಾರಾಗಲ್ಲ? ಅದೇ ರೀತಿ ಅಲ್ವಾ ಒಂದು ಹುಲಿ ಮತ್ತೆ ತನ್ನ 4 ಮರಿಗಳನ್ನ ಸತ್ತ ನೋಡೋದು ಕೇಳೋದು ಅಷ್ಟೊಂದು ಇದಲ್ವಾ? ಆ 4 ಮರಿಗಳು ದೊಡ್ಡವಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಇನ್ನೂ ಕಾಡನ್ನ ಸುಭಿಕ್ಷವಾಗಿ ಮಾಡ್ತಿಲ್ವಲ್ಲ? ಮತ್ತೆ ಯಾವುದೇ ಹುಲಿಗಳು ಯಾವುದೇ ಕಾರಣಕ್ಕೂ ತಪ್ಪು ಕಲ್ಪನೆ ಇದೆ. ನಾನು ನಾಗರಹೊಳೆಯಲ್ಲಿ 2012 2014 ಕೆಲಸ ಮಾಡಿದ್ದೀನಿ. ನಾಗರಹೊಳೆ ಕೇಳಿದಿರಲ್ವ ಮಕ್ಕಳ ನೀವೆಲ್ಲರೂ?
ಅದರಲ್ಲಿ ಸಫಾರಿ ಏರಿಯಾ, ಕಲ್ಯಾಣ ಅಂತ ಒಂದು ಏರಿಯಾ ಬರುತ್ತೆ. ನಮ್ಮ ಶಿವಕುಮಾರ್ ಸರ್ ಎಲ್ಲ ಬಂದಿದ್ದಾರೆ ಅಲ್ಲಿ. ಘನಗೌರವ ಕೇಳಿರ್ತೀರ ಅಷ್ಟೇನೆ, ಬಟ್ ಅದೆಲ್ಲ ಒಂದು ನೀವು ಹೋಗ್ಬೇಕು, ಒಂದು ಶಾಲಾ ಒಂದು ಪ್ರವಾಸ ಕಾರ್ಯಕ್ರಮದಲ್ಲೆಲ್ಲ ಇಟ್ಕೋಬೇಕು ನೀವು. ಅಲ್ಲ ನೋಡಿ, ನಾನು ಜೀವಂತವಾಗಿ ನಾನು ಕರ್ತವ್ಯ ಅಂದ್ರೆ ನಾನು ಎಂದಿನಂತೆ ನಾನು ಕಾಡಲ್ಲಿ ಓಡಾಡ್ಬೇಕಾದ್ರೆ ಜೀಪ್ನಲ್ಲಿ 49 ಸರಿ ಲೈವ್ ಟೈಗರ್ಗಳನ್ನ ನೋಡಿದ್ವಿ. ಇಳಿದ್ಬಿಟ್ಟು ನಾವು ನಡ್ಕೊಂಡು ಹೋಗಿದ್ವಿ. ನಾವು ಸುಮಾರು 10 ನಿಮಿಷ ನಡ್ಕೊಂಡು ಹೋಗ್ಬೇಕಾದ್ರೆ ಅದು ಎಷ್ಟು ಭಯ ಪ್ರಾಣಿ ಅಂತಂದ್ರೆ, ನನ್ನ ಜೊತೆಗೆ ನನ್ನ 4 ಜನ ಹುಡುಗರು, ನಮ್ಮ ಬೆಸ್ಟು ನಮ್ಮ ಗಾರ್ಡ್ ಫಾರೆಸ್ಟ್ಗಳೆಲ್ಲ ಬರ್ತಿರ್ತಾರೆ. ನಾವೆಲ್ಲ ಹೋದ್ರೆ ನಮ್ಮ ನೋಡಿ ಗಾಬರಿಯಾಗಿ ಓಡೋಗುತ್ತೆ ಹುಲಿ. ಅಂದ್ರೆ ನಮ್ಮನ್ನ ಕಂಡ್ರೆ ಅಷ್ಟು ಭಯ ಇದೆ. ನಾವು ಅದಕ್ಕೆ ತೊಂದರೆ ಕೊಡದೇ ಇದ್ರೆ ಯಾವುದೇ ಕಾಡು ಪ್ರಾಣಿಗಳಿರ್ಬೋದು, ಒಂದು ಹಾವು ಸಹ ನಮಗೆ ಏನು ಮಾಡೋದಿಲ್ಲ. ಅರ್ಥ ಆಯ್ತಾ? ಅಂತ ಆಗಿದ್ದಂತ ಸಂದರ್ಭದಲ್ಲಿ ನಾವು ಹೇಗೆ ಅದ್ರ ಮೇಲೆ ದ್ವೇಷ ಸಾಧಿಸಬೇಕು? ಈಗ ಕಾಡಿನಲ್ಲಿ ನಮ್ಮ ನಾಗಮಂಗಲದಲ್ಲಿ ಇರ್ಬೋದು, ಬಂಡೀಪುರದಲ್ಲಿ ಇರ್ಬೋದು, ಬೆಂಗಳೂರಿಂದ ಇರ್ಬೋದು, ಬಾಂಬೆಯಿಂದ ಇರ್ಬೋದು, ನಿಮ್ಗೆ ಬೇರೆ ವಿದೇಶಗಳಿಂದ ಆಗಿರೋದು, ಪ್ರಪಂಚದ ಎಲ್ಲ ಮೂಲೆಗಳಿಂದಲೂ ಒಂದು ಸಲ ಹುಲಿ ನೋಡೋದಿಕ್ಕೆ ಅವರು ₹1000 ಖರ್ಚು ಮಾಡ್ತಾರೆ. ಯಾಕೆ? ಒಂದು ಜೀವಂತ ಟೈಗರ್ನ ಒಂದು ನಮ್ಮ ಅರಣ್ಯದಲ್ಲಿ ನೋಡೋದೇ ಒಂದು ಖುಷಿ. ಈಗ ಜಿಂಕೆನ ನೀವು ಒಂದು ಬೋನಲ್ಲಿ ಕೊಟ್ಟು ಅದು ನೋಡ್ತಾ ಇದ್ರೆ ನಿಮ್ಗೆ ಖುಷಿ ಕೊಡುತ್ತಾ? ಅಥವಾ ನಿಮ್ಮೂರಲ್ಲಿ ನಿಮ್ ಕಾಡಲ್ಲಿ ಬಂದು ನೋಡಿದ್ರೆ ಖುಷಿ ಕೊಡುತ್ತಾ? ಯಾವ ಖುಷಿ ಕೊಡುತ್ತೆ ನಿಮ್ಗೆ? ಅದೇ ರೀತಿ ಟೈಗರ್ನು ಸಹ, ಟೈಗರ್ನ ನೀವು ಜೀವಂತವಾಗಿ ನೋಡೋದಕ್ಕೆ ಅಷ್ಟು ಖುಷಿ ಕೊಡುತ್ತೆ. ನಮ್ಮ ಮನೆಗಳಲ್ಲಿ ಬೆಕ್ಸಾಗ್ತೀವಲ್ವಾ, ಸೇಮ್ ಬಿಹೇವಿಯರ್, ಅದೇ ಒಂದು ಸಂಸಾರಕ್ಕೆ ಅಂದ್ರೆ ಕ್ಯಾಟ್ ಫ್ಯಾಮಿಲಿ ಸೇರಿದಂತ ಹುಲಿ ಪ್ರಾಣಿ. ಅದು ನಿಜವಾಗ್ಲೂ ಮಕ್ಕಳ ಎಷ್ಟು ಮೃದು ಪ್ರಾಣಿ ಅಂತಂದ್ರೆ, ಅದು ಯಾವಾಗ ಸ್ವಲ್ಪ ನಮ್ಮ ಮೇಲೆ ಒಂದು ರೀತಿಯ ಆಕ್ರಮಣ ಮಾಡಕ್ಕೆ ಬರುತ್ತೆ ಅಂತಂದ್ರೆ, ಅದು ಒಂದು ಕಿಲ್ ಮಾಡಿರುತ್ತೆ. ಒಂದು ಕಡವೆ ತಿಂದಿರುತ್ತೆ ಅನ್ಕೊಳ್ಳಿ, ಜಿಂಕೆ ತಿಂದಿರುತ್ತೆ. ಅದ ನಮ್ಗೆ ಗೊತ್ತಿದ್ದೇನೋ ಅಥವಾ ಗೊತ್ತಿಲ್ಲ, ಅದ ಹತ್ರ ಹೋದಾಗ ಮಾತ್ರ ಬರುರು ಅಂತ ಹೇಳಿ ನಮ್ಮ ಮೇಲೆ ಎದುರಿಸೋದಕ್ಕೆ ನಮ್ಮಲ್ಲಿ ಆಕ್ರಮಣಕ್ಕೆ ಪ್ರಯತ್ನ ಪಡುತ್ತೆ. ಬಿಟ್ರೆ ಬೇರೆ ಯಾವುದೇ ಸಂದರ್ಭದಲ್ಲಿ ಅದು ನಮ್ಮ ಮೇಲೆ ಆಕ್ರಮಣ ಮಾಡೋದಿಲ್ಲ. ಹುಲಿ ಅನ್ನೋದು ಒಂದು ನಮ್ಮ ದೇಶದಲ್ಲಿ ಹುಲಿ ನ್ಯಾಚುರಲ್ ಆಗಿ ಸಿಂಹ ಬಿಟ್ರೆ ನಮ್ಮಲ್ಲಿ ಜಾಸ್ತಿ, ಸಿಂಹ ಬರೀ ನಮ್ಮ ಗುಜರಾತ್ ಗೀರ್ನಲ್ಲಿ ಮಾತ್ರ ಇದೆ. ಹುಲಿ ಮಾತ್ರ ನಮ್ಮ ದೇಶದಲ್ಲಿ ಒಂದು 3262 ಹುಲಿಗಳು ನಮ್ಮ ದೇಶದಲ್ಲಿ ನ್ಯಾಚುರಲ್ ಫಾರೆಸ್ಟ್ ಅಲ್ಲಿ ಇದೆ. ಅಕಾರ್ಡಿಂಗ್ ಟು 2022ರ ಭಾರತದ ರಾಷ್ಟ್ರೀಯ ಹುಲಿ ಎಸ್ಟಿಮೇಷನ್ ಅಂದಾಜು ಪ್ರಕಾರ 3262 ಹುಲಿಗಳು ನಮ್ಮ ದೇಶದಲ್ಲಿ ಇದ್ದಾವೆ, ನ್ಯಾಚುರಲ್ ಆಗಿರೋ ಹುಲಿಗಳು. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ನಾಗಮಳೆ, ಬಂಡೀಪುರದಲ್ಲಿ 150-141 ಇಷ್ಟು ಹುಲಿಗಳಿದ್ದಾವೆ. ಅಂದ್ರೆ ಹತ್ತತ್ರ ನಮಗೆ 300 ಹುಲಿಗಳು ನಾಗಮಳೆ, ಬಂಡೀಪುರದಲ್ಲೇ ಇದ್ದಾವೆ. ಅದರ ಹೊಂದಿಕೊಂಡಂತೆ ಚಾಮರಾಜನಗರದಲ್ಲಿ ಇರುವಂತಹ ಬಿಳಿಗಿರಿ ರಂಗನ ಬೆಟ್ಟ, ಅದು ಒಂದು ದೊಡ್ಡ ಅರಣ್ಯ ಪ್ರದೇಶ. ಅದರಲ್ಲಿ 45 ಹುಲಿಗಳಿದ್ದಾವೆ. ಈಗ ಮುತ್ತತ್ತಿ ಅರಣ್ಯ ಎಷ್ಟು ಜನ ನೋಡಿದ್ದೀರಾ? ಮುತ್ತತ್ತಿಗೆ ಎಷ್ಟು ಜನ ಹೋಗಿದ್ದೀರಾ? ತಿಳಿಸಿ. ಈ ಮುತ್ತತ್ತಿ ಅರಣ್ಯನ ನಾವು ಕಾವೇರಿ ವನ್ಯಜೀವಿ ಧಾಮ ಅಂತಾನು ಕರಿತೀವಿ. ಇಲ್ಲಿ ಎಷ್ಟು ಹುಲಿಗಳಿದ್ದಾವೆ ಗೊತ್ತಾ? ಇಲ್ಲೂ ಸಹ ಹುಲಿಗಳಿದ್ದಾವೆ. ಅಂದ್ರೆ ಕಡಿಮೆ ಹುಲಿಗಳು ಒಂದು ಅಂದಾಜು ಪ್ರಕಾರ 15-18 ಹುಲಿ ಇದೆ ಅಂತೇಳಿ ನಾವು ಒಂದು ಎಸ್ಟಿಮೇಷನ್ ಮಾಡಿದ್ದೀವಿ. ಅದನ್ನು ನೇರವಾಗಿ ನಾವು ಕೌಂಟ್ ಮಾಡಕ ಜನಸಂಖ್ಯೆ ಸೆನ್ಸಸ್ ಮಾಡಲ್ಲ, ನಾವು ಎಸ್ಟಿಮೇಷನ್ ಮಾಡಿದ್ದೀವಿ 15-18 ಇರ್ಬೋದು ಅಂತೇಳಿ. ನಮ್ಮ ಸಂಗಮ, ಮುತ್ತತ್ತಿ ಈ ಕಾಡಿನಲ್ಲಿ 2 ಹುಲಿಗಳು ಓಡಾಡ್ತಾ ಇದ್ದಾವೆ. ಯಾವ್ದಾದ್ರು ಈ ವಿಷಯ ಗೊತ್ತಿಲ್ಲ? ಬನ್ನೇರ್ಘಟ್ಟದಲ್ಲಿ ಅಂದ್ರೆ ನಮ್ಮ ಬಿಳಿಕಲ್ ಬೆಟ್ಟ, ಸುಣ್ಘಟ್ಟ ಎಷ್ಟು ಜನ ಕೇಳಿದಿರಿ? ಸುಣ್ಘಟ್ಟಲ್ಲೂ ಸಹ ಈಗ ಒಂದು ಹುಲಿ 5 ವರ್ಷದಿಂದ ಓಡಾಡ್ತಾ ಇದೆ. ಇತ್ತೀಚಿನ ನಮ್ಮ ಒಂದು ಇದ್ರ ಪ್ರಕಾರ ಇನ್ನೊಂದು ಹುಲಿ ಹೆಚ್ಚಾಗಿದೆ, 2 ಹುಲಿಗಳು ಓಡಾಡ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅರಣ್ಯ ಇಲಾಖೆ, ಸರ್ಕಾರ ಮತ್ತು ಇಂಥ ಸಂಘ ಸಂಸ್ಥೆಗಳ ಒಂದು ಸಹಕಾರದಿಂದ ನಮ್ಮ ದೇಶದಲ್ಲಿ ಹುಲಿಗಳ ಸಂಖ್ಯೆ ಪ್ರತಿ 4 ವರ್ಷಕ್ಕೆ ಹೆಚ್ಚಾಗ್ತಾನೆ ಇದೆ. ಯಾಕೆ ಇಷ್ಟೆಲ್ಲ ಸರ್ಕಾರ ಇಷ್ಟೊಂದು ಮಹತ್ವ ಕೊಡ್ತಾ ಇದೆ ಅಂತಂದ್ರೆ, ಇದೆ ನಮ್ಮಲ್ಲಿ ಕಾಡು ಹೆಚ್ಚಾದಷ್ಟು ಪರಿಸರ ಸಂರಕ್ಷಣೆ ಚೆನ್ನಾಗಾಗುತ್ತೆ. ಮತ್ತೆ ಒಳ್ಳೆ ಮಳೆ, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ. ನಾವು ನಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು ಮಕ್ಕಳ, ನೀವು ಮುಂದೆ ಒಳ್ಳೆ ದೇವತೆಯಿಂದ ಒಳ್ಳೆ
ಎಜುಕೇಶನ್ ಮಾಡಿ ಒಳ್ಳೆ ಕೆಲಸ ಮಾಡ್ತೀರಾ, ತಗೊಂಡೋದ್ರೆ ನಿಮ್ಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಉಪಯೋಗ. ನಿಮ್ಗೆ ಪ್ಯಾಕೇಜಸ್ 50 ಲಕ್ಷ ಪ್ಯಾಕೇಜ್, 60 ಲಕ್ಷ ಪ್ಯಾಕೇಜ್, ಮುಂದೆ ಮಕ್ಕಳು ಬೆಲೆ ಗೊತ್ತಾಗುತ್ತೆ. ಮುಂದೆ ಓದ್ತೀರಾ, ಯಾವ್ದು ಐಐಟಿ ಓದ್ತೀರಾ, ಒಂದು ಒಳ್ಳೆ ಕಂಪ್ನಿಗೆ ಜಾಯ್ನ್ ಆಗ್ತೀರಾ, 50 ಲಕ್ಷ ನೀವು ಪರ್ ಮಂತ್ ತಗೋತೀರಾ, ಸರಿ ಪರ್ಯಾಯ ತಗೋತೀರಾ ಅನ್ಕೊಳ್ಳಿ, 5 ಲಕ್ಷ ತಿಂಗಳಿಗೆ ತಗೋತೀರಾ ಅನ್ಕೊಳ್ಳಿ. ಬಟ್ ನಿಮ್ ಆರೋಗ್ಯ ಸರಿ ಇಲ್ಲ ಅಂದ್ರೆ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತಂದ್ರೆ ಏನು ಉಪಯೋಗ ಹೇಳಿ ಅಲ್ವಾ? ಹಾಗಾಗಿ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ಗ್ರಾಮ ಎಲ್ಲ ಸುಭಿಕ್ಷವಾಗಿರ್ಬೇಕು ಅಂದ್ರೆ ನಮಗೆ ಒಂದು ಹತ್ತಿರ ಒಂದು ಒಳ್ಳೆಯ ರೀತಿಯ ಆಹ್ಲಾದಕರ ವಾತಾವರಣ ಕೊಡಬೇಕು ಅಂತಂದ್ರೆ ನಮ್ಮ ಕಾಡು ಚೆನ್ನಾಗಿರ್ಬೇಕು. ಕಾಡಿನಲ್ಲಿರೋ ವನ್ಯ ಪ್ರಾಣಿಗಳು ನಮ್ಮೆಲ್ಲರ ಸಹಕಾರದಿಂದ, ನಮ್ಮೆಲ್ಲರ ಸಂರಕ್ಷಣಾ ಮನೋಭಾವದಿಂದ ಚೆನ್ನಾಗಿರ್ಬೇಕು. ಇದಕ್ಕೆಲ್ಲ ಸಹಕಾರ ನಿಮ್ಮಿಂದ ಆಗ್ಬೇಕು ಅಂತೇಳಿ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದೀವಿ. ಎಲ್ಲ ಇಷ್ಟೇ ತಿಳ್ಕೊಳ್ಳಿ ಮಕ್ಕಳ, ಯಾರು ಮರನ ಕಡಿಯಕ್ಕೆ ಹೋಗ್ಬೇಡಿ, ಮರನ ಬೆಳೆಸಿ. ತುಂಬಾ ಅತ್ಯವಶ್ಯಕ. ಯಾವ ಒಂದು ರಸ್ತೆಗೆ ಅಡ್ಡ ಬರ್ತಾ ಇದೆ, ತುಂಬಾ ಹಾಳಾಗೋಗಿದೆ ಮರ, ನಾವು ಗಾಳಿ ಮಳೆ ಬಂದಂತ ಸಮಯದಲ್ಲಿ ಬಿದ್ದೋಗೋದು, ಅವಾಗ ನಮ್ಮ ಒಂದು ಪ್ರಾಣಕ್ಕೆ ಅಪಾಯ ಆಗೋದು, ಅಂತ ಸಮಯದಲ್ಲಿ ಮಾತ್ರ ಮರ ಕಡಿಯೋಣ. ಬೇರೆ ಯಾವುದೇ ಸಂದರ್ಭದಲ್ಲಿ ಮರ ಕಡಿಯೋದು ಬೇಡ. ಮತ್ತೆ ನಮ್ಗೆ ಈಗ ನಿಮ್ಗೆಲ್ಲ ಗೊತ್ತಿದೆ ಎಷ್ಟು ಕೋಳಿ ಫಾರ್ಮ್ಗಳಿದಾವೆ, ಎಷ್ಟು ಮೇಕೆ ಕುರಿಗಳಿದಾವೆ. ನಮ್ಗೆ ಆಹಾರ ಇದೆ ಅಲ್ವಾ? ಈಗ ನಾವೇ ಸಾಕಿ ನಾವೇ ತಿನ್ನುವಂತ ಆಹಾರ ಇದ್ಮೇಲೆ ನಮ್ಗೆ ಯಾಕೆ ಮೊಲದ ಆಹಾರ ಹಾಕ್ಬೇಕು, ಜಿಂಕೆ ಮಾಂಸ ಹಾಕ್ಬೇಕು? ಬೇಡ ಅಲ್ವಾ? ನಮ್ಗೆ ಬೇಕಾಗಿರೋದು ಕಾಡು, ಸಮೃದ್ಧವಾದ ಕಾಡು ಬೇಕು. ನಮ್ಮ ಹಿಂದಿನವರೆಲ್ಲ ಕಷ್ಟಪಟ್ಟು ಕಾಡನ್ನ ಉಳಿಸ್ಕೊಂಡ್ ಬಂದಿದ್ದಾರೆ. ನಾವು ಇನ್ನು ಮುಂದೆ ಅದನ್ನ ಉಳಿಸ್ಕೊಂಡು ಹೋಗೋಣ, ಇಷ್ಟ ಅಲ್ವಾ? ಟೈಗರ್ ಬಗ್ಗೆ ಹೇಳೋದಕ್ಕೆ ತುಂಬಾನೇ ವಿಚಾರ ಇದಾವೆ ಮಕ್ಕಳ, ತುಂಬಾನೇ ವಿಚಾರ ಇದಾವೆ. ಬಟ್ ನಿಮ್ಮ ಒಂದು ಇಂಟ್ರೆಸ್ಟ್ ಮೇಲೆ ನಾನು ಹೇಳ್ಬೇಕಾಗುತ್ತೆ. ಏನಾದ್ರೂ ಸ್ಪೆಸಿಫಿಕ್ ಕ್ವಶನ್ಸ್ ಇದನ್ನ ಇಂಟರ್ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಡೇನ 2010 ಪ್ರಾರಂಭ ಮಾಡೋದು ಮಕ್ಕಳ. ಯಾಕೆಂದ್ರೆ ಇದನ್ನ ಪ್ರಾರಂಭ ಮಾಡಿದ್ದು ರಷ್ಯಾದಲ್ಲಿ ವ್ಲಾಡಿಮಿರ್ ಪುಟಿನ್ ಅಂತ ಹೇಳ್ಬಿಟ್ಟು ಒಬ್ರು ಅಧ್ಯಕ್ಷರಿದ್ದಾರೆ, ಅವ್ರು ಶುರು ಮಾಡಿದ್ದು. ಇದಕ್ಕೆ ಒಂದು ಟೈಗರ್ ಪ್ರಾಜೆಕ್ಟ್ ಅಂತಾನೆ ಮಾಡಿದ್ದಾರೆ, ಟೈಗರ್ ಪ್ರಾಜೆಕ್ಟ್ ಅಂತ ಹೇಳಿ 1973 ಇಸ್ವಿಯಲ್ಲಿ ಮಾಡಿದ್ದಾರೆ. ಇದಕ್ಕೆ ಸರ್ಕಾರ ನಮ್ಗೆ ನಮ್ಮ ಸಂಬಳ ಕೊಡೋದ್ರಿಂದ ಇರ್ಬೋದು, ನಮ್ಗೆ ಒಂದು ಫೆಸಿಲಿಟೀಸ್, ಜೀಪ್, ಎಲ್ಲಾ ರೀತಿಯ ಒಂದು ಫೆಸಿಲಿಟಿ ಕೊಡೋದಕ್ಕೆ ಲಕ್ಷಾಂತರ ರೂಪಾಯಿ ನಮ್ಗೆ ವ್ಯಯ ಮಾಡ್ತಾ ಇದೆ. ಇಷ್ಟೆಲ್ಲ ವ್ಯಯ ಮಾಡ್ತಾ ಇದ್ರು ಸಹ ನಾವು ನೋಡಿ ಮೊನ್ನೆ ನಡೆದಂತ ಚಾಮರಾಜ ದುರ್ಘಟನೆ ತಡೆಯಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನೀವೆಲ್ಲರೂ ಅದ್ರ ಬಗ್ಗೆ ಎಚ್ಚೆತ್ಕೋಬೇಕು. ನಿಮ್ ಮನೆಯಲ್ಲ ಇವಾಗ ಹೇಳ್ಬೇಕು, ಪ್ರಾಣಿಗಳಿರ್ಬೇಕು, ಕಾಡು ಪ್ರಾಣಿಗಳಿರ್ಬೇಕು. ಮತ್ತೆ ನಾವೇಂಗೆ ನಮ್ಮ ಸಾಕು ಪ್ರಾಣಿಗಳಿಗೆ ಎಷ್ಟು ಮಹತ್ವ ಕೊಡ್ತೀವಿ, ಆ ಥರ ಕಾಡು ಪ್ರಾಣಿಗಳು ಸಹ ಮಹತ್ವ ಕೊಡಬೇಕು. ಅವೆಲ್ಲ ನಮ್ಮ ಒಂದು ಸಹಜೀವಿಗಳು ಅಂತೇಳಿ ಅವಾಗ ನೀವೆಲ್ಲ ಮಾಡ್ತೀರಿ ಅಂತೇಳಿ ನಾನು ಅನುಭವಿಸಿ ನಾನು ಇಲ್ಲಿ ಮುಗಿಸ್ತೀನಿ. ನಿಮ್ಗೇನಾದ್ರೂ ಟೈಗರ್ ಬಗ್ಗೆ ಇನ್ನೇನಾದ್ರೂ ವಿಶೇಷವಾಗಿ ಕೇಳಬೇಕು ಅನ್ನೋದಿದ್ರೆ ಕೇಳಿ ಅಂತ ನಾನು ಹೇಳ್ತೀನಿ. ನಿಮ್ ಇಂಟ್ರೆಸ್ಟ್ ಮೇಲೆ ನಾನು ಮುಂದೆ ಮಾತಾಡ್ತೇನೆ. ಏನಾದ್ರು ಕೇಳೋದಿದ್ಯಾ? ಮಾತಾಡಿ. ಒಂದು ಮರಿ 1ರಿಂದ ಹಿಡಿದು 7 ಮರಿವರೆಗೂ ಆಗ್ತದೆ. ಸಾಮಾನ್ಯವಾಗಿ 3-4 ಮರಿಗಳಾಗುತ್ತೆ. ಆ 3-4 ಮರಿಗಳನ್ನು ಸಹ ನಾವು ಒಂದು 2.5ರಿಂದ 3 ವರ್ಷವರೆಗೂ ಜೊತೆಲೆ ಇಟ್ಕೊಂಡು ಸಾಕುತ್ತೆ. ತದನಂತರ ಅವು ತನ್ನ ಒಂದು ಟೆರಿಟರಿ ಅಂತ ಅಂದ್ರೆ ಒಂದು ನಾವೇನು ಒಂದು 10 ಸ್ಕ್ವೇರ್ ಕಿಲೋಮೀಟರ್ಗೆ ಒಂದು ಹುಲಿ ಇರುತ್ತೆ ಅಂತೇಳಿ ನಾವು ಒಂದು ಅನುಭವದ ಪ್ರಕಾರ ಹೇಳ್ತೀವಿ. ಅಂದ್ರೆ 10 ಕಿಲೋಮೀಟರ್ ಈ ಒಂದು ದೂರ ಪ್ರದೇಶದಲ್ಲಿ ಒಂದು ಟೈಗರ್ ಇರುತ್ತೆ. ಅದು ಅಲ್ಲಿ ಬೆಳೆದು ಮತ್ತೆ ಅದು ಪಕ್ಕದಲ್ಲಿ ಹೋಗುತ್ತೆ. ಇದು ಒಂದು ಟೈಗರ್ ಒಂದು ಟೆರಿಟೋರಿಯಲ್ ಅನಿಮಲ್ ಅಂತ ಹೇಳಿ ಆ ಒಂದು 10 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ಯಾವುದೇ ಇತರೆ ಟೈಗರ್ ಬಂದ್ರೆ ಅದು ಬಿಟ್ಕೊಳ್ಳೋದಿಲ್ಲ. ಮತ್ತೆ ಟೈಗರ್ ಫೈಟಿಂಗ್ ಆಗ್ತಾರೆ. ಎಷ್ಟು ಉಗ್ರವಾಗಿ ಫೈಟ್ ಮಾಡ್ತಾರೆ ಅಂತಂದ್ರೆ ಮತ್ತೆ ಒಂದ್ಸರಿ ಒಂದು ಜಿಂಕೆ ಕಾಡಲ್ಲಿ ಇದು ಒಂದು ಪ್ರಮುಖ ಆಹಾರ. ಕೆಲವೊಂದು ಸಮಯದಲ್ಲಿ ಮಾಡ್ತಾರೆ ಅಂದ್ರೆ ಈ ಗೊತ್ತಾಯ್ತಾ?
ಈಗ ಟೈಗರ್ಗೆ ನಾವ್ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಅಂತಂದ್ರೆ ನಿಮ್ಗೆ ಆಗಲೇ ಹೇಳಿದೆ, ನಿಮ್ಗೆ ಅಷ್ಟೊಂದು ಮನಸ್ಸಿಗೆ ಹೋಗಿಲ್ಲ ಅನ್ಸುತ್ತೆ. ಈಗ ಒಂದು ಅರಣ್ಯ ಇರುತ್ತೆ ಗೊತ್ತಾಗ್ತದೆ. ಟೈಗರ್ ಅನ್ನೋದು ಈ ಫುಡ್ ಪೀರಿಯಡ್ ಅರಣ್ಯದಲ್ಲಿ ಒಂದು ಇದು ಹೇಳ್ತೀವಿ ಟಾಪ್ ಲೆವೆಲ್ ಬರುವಂತದ್ದು ಇದು ಪ್ರಾಣಿ ಯಾವುದು, ನಮ್ಮ ಟೈಗರ್. ಟೈಗರ್ ಏನ್ ಮಾಡುತ್ತೆ, ಫಸ್ಟ್ ಹುಲ್ಲು, ಮೊಲ, ಜಿಂಕೆ ಅವೆಲ್ಲನೂ ಹುಲ್ಲು ತಿಂದು ಮೊಲ, ಜಿಂಕೆ ಇದಾಗುತ್ತೆ. ಮೊಲ ಆ ಕಾಡಿನಲ್ಲಿ ಹುಲ್ಲು ಇದ್ದಷ್ಟು ಮೊಲಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ? ಮೊಲ ಜಿಂಕೆಗಳು ಜಾಸ್ತಿ ಆಗುತ್ತೆ. ಮೊಲ ಜಿಂಕೆಗಳು ಅಂದ್ರೆ ಪ್ರಿಯ ನಿವಾಸ ಅಂತ ಹೇಳ್ತೀವಿ. ಇದ್ರ ಸಂಖ್ಯೆ ಜಾಸ್ತಿ ಆಯ್ತು ಅಂತ ಆದಂತ ಸಂದರ್ಭದಲ್ಲಿ ಹುಲಿಗಳು ಬರ್ತವೆ. ಹುಲ್ಲು ಜಾಸ್ತಿ ಆದ್ರೆ ಹುಲ್ಲು ಪಕ್ಕದಲ್ಲಿ ಮರ ಗಿಡಗಳು ಬರ್ತವೆ. ಆ ರೀತಿ ಕರಡಿಗಳಿದ್ದಾವೆ, ಅಲ್ಲಿ ಹುಲ್ಲಿದೆ, ಮತ್ತೆ ಎಲ್ಲಾ ರೀತಿಯ ಮರ ಗಿಡಗಳಿದ್ದಾವೆ ಅಂತೇಳಿ. ಹುಲಿ ಇದ್ದಂತ ಕಾಡು ಸಮೃದ್ಧಿ ಕಾಡು. ಹಾಗಾಗಿ ನಮ್ಗೆ ಹುಲಿಗೆ ನಾವು ಅಷ್ಟೊಂದು ಮಹತ್ವನ ಕೊಡ್ತೀವಿ. ಅರ್ಥ ಆಯ್ತಾ? ಹುಲಿನ ಅಂದ್ರೆ ನಾವು ಈಗ ಪ್ರಾಜೆಕ್ಟ್ ಟೈಗರ್ ಅಂತ ನಾವು ಮಾಡ್ತೀವಲ್ಲ, ಬರೀ ಹುಲಿಗೆ ನಾವು ಕಾಡಿನಲ್ಲಿ ಹಾಲು ಕೊಡೋದು ಆ ರೀತಿ ನಾವು ಸಂರಕ್ಷಣೆ ಮಾಡೋದಿಲ್ಲ. ನಾವು ಕಾಡಿನ ಏರಿಯಾ ಜಾಸ್ತಿ ಮಾಡ್ತೀವಿ, ಮತ್ತೆ ಅಲ್ಲಿ ಹುಲ್ಲುಗಳ ಒಂದು ಬೆಳವಣಿಗೆಗೆ ನಾವು ಸಹಕಾರಿ ಮಾಡ್ತೀವಿ, ಮರ ಗಿಡ ಬೆಳೆಸ್ತೀವಿ. ಅದೆಲ್ಲ ಆದಂತ ಸಂದರ್ಭದಲ್ಲಿ ಮೊಲಗಳು, ಈ ಬಲಿ ಪ್ರಾಣಿಗಳು ಅಂದ್ರೆ ನಾವು ಪ್ರೇಮ ನಿವಾಸ ಅಂದ್ರೆ ಔಷಧಿಗಳ ಇಮಿಡಿಯೇಟ್ ಆಗಿ ಜಾಸ್ತಿ ಆಗ್ತದೆ, ಕನ್ನಡ ಜಾಸ್ತಿ ಆಗ್ತದೆ. ಈ ಪ್ರೇಮ ನಿವಾಸ ಜಾಸ್ತಿ ಆದಾಗ ಹುಲಿ ಬರುತ್ತೆ. ಹುಲಿಯ ನೆಪದಲ್ಲಿ ನಾವು ಕಾಡನ್ನ ನಾವು ಸಮೃದ್ಧಿ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಯಾರಾದ್ರೂ ಕ್ವಶನ್ ಕೇಳ್ತೀರಾ? ಹೇಳಪ್ಪ ಹೇಳು. ಅದು ಆಲ್ಬಿನಿಸಮ್ ಅಂತ ಹೇಳ್ಬಿಟ್ಟು ಅದು ಹೆರಿಡಿಟಿ ಪ್ರಾಬ್ಲಮ್ ಅಪ್ಪ. ಅದೇನಾಗತ್ತೆ ಅಂತಂದ್ರೆ ಅದು ನ್ಯಾಚುರಲ್ ಟೈಗರ್ ಅಲ್ಲ. ಅದು ಇದಾವೆ ಹುಲಿಗಳು ನಮ್ಮ ಕರ್ನಾಟಕದಲ್ಲಿ, ನಮ್ಮ ನ್ಯಾಚುರಲ್ ಅಲ್ಲಿ ಇಲ್ಲ, ನಮ್ಮ ಮಾಮೂಲಿ ಝೂನಲ್ಲಿ ಇದ್ದಾವೆ. ನಮ್ಮ ಇದರಲ್ಲಿ ಇದೆಯಲ್ಲ, ಬನ್ನೇರುಘಟ್ಟದಲ್ಲಿ ಇದೆ, ಮತ್ತೆ ನಮ್ಮ ಮೈಸೂರು ಝೂನಲ್ಲಿ ಇದೆ. ಮೈಸೂರಿನಲ್ಲಿ 9ರಲ್ಲಿ ಒಂದು ವೈಟ್ ಹುಲಿ ಇದೆ, ಬನ್ನೇರುಘಟ್ಟದಲ್ಲೂ ಸಹ ಒಂದು ವೈಟ್ ಹುಲಿ ಇದೆ. ಅದು ನ್ಯಾಚುರಲ್ ಆಗಿ ಇರಲ್ಲ. ಅದು ಒಂದು ಸಂತಾನ ಅಭಿವೃದ್ಧಿ ಇದರಲ್ಲಿ ಒಂದು ಬರುತ್ತೆ. ಈಗ ಚಿರತೆ, ನೀವು ಚಿರತೆನಲ್ಲಿ ಕಪ್ಪು ಚಿರತೆ ಕೇಳಿದ್ದೀರಾ? ಕಪ್ಪು ಚಿರತೆ ಕೇಳಿದ್ದೀರಲ್ವಾ, ಗಡಿ ಚಿರತೆ ಅಂತೇಳಿ. ಅದನ್ನ ನಾವು ಲೈವ್ ಆಗಿ ನೋಡಿದೀವಿ. ಎಲ್ಲಿ ಅಂದ್ರೆ ನಮ್ಮ ನಾಗರೂರಲ್ಲಿ ಲೈವ್ ಆಗಿ ನೋಡಿದೀವಿ. ಬ್ಲ್ಯಾಕ್ ಚೀತಾ ಅಂತ ಹೇಳ್ತಾರೆ. ಅದು ಅಚಾನಕ್ ಆಗಿ ಬಂದಿರುವಂತದ್ದು, ಅದು ನ್ಯಾಚುರಲ್ ಅಲ್ಲ. ಅದು ಸ್ಕಿನ್ ಅಲ್ಲಿ ಒಂದು ಪಿಗ್ಮೆಂಟ್ ಇದಾಗಿ ಡಿಸ್ಕಲರೇಷನ್ ಆಗಿ ಅದು ಸಂತಾನ ಆಗಿರುವಂತ, ನ್ಯಾಚುರಲ್ ಇಲ್ಲ. ಹೇಳಪ್ಪ. ಮಕ್ಕಳೀಗ ಈಗ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಅಂತ 2 ಸರ್ಕಾರ ಇದಾವಲ್ವಾ. ಈಗ 1970-75 ಇಸ್ವಿವರೆಗೂ ನಮ್ಮಲ್ಲಿ ಯಾವುದೇ ಕಾನೂನು ಇತ್ತು, ಬಟ್ ಯಥೇಚ್ಛವಾಗಿ ಕಾಡನ್ನ ಕಡಿತಾ ಇದ್ರು. ಈಗ ನಿಮ್ಮ ತಾತಿರಂದ್ರೆ ಒಂದು 70 ವರ್ಷ 75 ವರ್ಷ ಇರೋದ್ರ ತಾತಿರ್ ಕೇಳಿ, ಅವ್ರಿಗೆ ಹೋಗಿ ಊರ್ ಕಡೆ ಹೋದಾಗ ಅವ್ರನ್ನ ಕೇಳಿ, ತಾತ ನಮ್ಮೂರು ಇದೇ ತರ ಇತ್ತ ಮೊದಲು, ಇದೇ ತರ ಇತ್ತ, ಇದೇ ತರ ಹೊಲ ಜಮೀನುಗಳಿತ್ತ ಅಂತ ಕೇಳಿ ಅವ್ರು ಹೇಳ್ತಾರೆ, ಇಲ್ಲಪ್ಪ ನಮ್ಮ 30 ಮನೆ ಬಿಟ್ಟು ಒಂದಷ್ಟು ಜಮೀನ್ ಬಿಟ್ರೆ ಇದೆಲ್ಲ ಕಡೆ ಅಂತ ಹೇಳ್ತೀವಿ. ಆವಾಗ ಅಷ್ಟು ಘನಘೋರವಾಗಿ ಕಾಡಿತ್ತು. ಆ ಕಾಡಿನಲ್ಲಿ ಹುಲಿಗಳ ಸಂಖ್ಯೆ ಲಕ್ಷಾಂತರ ಇತ್ತು. ಆವಾಗ ಮೈಸೂರು ಮಹಾರಾಷ್ಟ್ರಗಳು ಈ ತರ ಬಂದು ಪ್ರಾಣಿಗಳನ್ನ ತಿಳ್ಕೊಳ್ಳೋದ್ರಿಂದ ಮೈಸೂರು ಮಹಾರಾಷ್ಟ್ರಗಳಿಗೆ ಒಂದು ಪತ್ರ ಬರೆಸಿಸ್ಬಿಟ್ಟು ಆ ಗ್ರಾಮಗಳಲ್ಲಿ ಬಂದ್ಬಿಟ್ಟು ಹುಲಿಗಳನ್ನ ಹೊಡಿಸ್ತಿದ್ರಂತೆ. ಯಾಕಂತಂದ್ರೆ ಅಷ್ಟು ಹುಲಿಗಳ ಸಂಖ್ಯೆ ಆಗ್ಬಿಟ್ಟಿದಾವೆ, ನಮ್ಮ ಮೇಕೆ ಕುರಿ ಮತ್ತೆ ನಮ್ಮ ಹಸುಗಳನ್ನೆಲ್ಲ ತಿಂದಾಕ್ಬಿಡ್ತಾ ಇದಾವೆ, ದಯವಿಟ್ಟು ಬಂದಾಗ ಅವರು ಅದನ್ನ ಕೊಲ್ಲೋದಿಕ್ಕೆ ಬರ್ತಿದ್ರು. ಈ ಕಾಲಕ್ರಮೇಣ ಏನೇನಾಯ್ತು ಅಂತಂದ್ರೆ 1970-75ವರೆಗೂ ಹುಲಿಗಳನ್ನ ಸಾಯಿಸೋದು, ಮತ್ತೆ ಕಾಡನ್ನ ಈ ತರ ಜಮೀನುಗಳಿಗೆ ಒಂದು ಅತಿಕ್ರಮಣ ಮಾಡಿದಾಗ ಏನಾಯ್ತು, ವಾತಾವರಣದಲ್ಲಿ ಒಂದು ಡಿಫ್ರೆನ್ಸ್ ಆಯ್ತು. ಸೆಕೆ ಆಗೋದು, ಮತ್ತೆ ಅಕಾಲಿಕ ಮಳೆ ಬರ್ದೇ ಇರುವಂತದ್ದು, ಮತ್ತೆ ಬರ ಬರುವಂತದ್ದು. ಈ ರೀತಿ 1969 ಇಸ್ವಿನಲ್ಲಿ ತುಂಬಾನೇ ಬರ ಬಂದ್ಬಿಡ್ತು.
ಇದೆಲ್ಲವನ್ನು ಏನಕ್ಕೆ ಅಂತ ಹೇಳಿ ಇಂದಿರಾ ಗಾಂಧಿ ಆ ಟೈಮಲ್ಲಿ ಕೇಳಿದಾಗ, ಇಂದಿರಾ ಗಾಂಧಿ ಅವರು ನಮ್ಮ ಒಂದು ಭಾರತದ ಮಹಿಳಾ ಪ್ರಧಾನ ಮತ್ತೆ ಕೇಳಿರ್ತೀರಲ್ವಾ, ಅವರು ತುಂಬಾ ಈ ರೀತಿ ಒಂದು ಅರಣ್ಯ ಅಭಿವೃದ್ಧಿ, ಅರಣ್ಯ ಸಂರಕ್ಷಣೆ ಬಗ್ಗೆ ಅವ್ರಿಗೆ ಬಹಳ ಕಾಳಜಿ. ಅವ್ರ ಒಂದು ನಿಯೋಗನ ಒಂದು ಸೈಂಟಿಸ್ಟ್ ಎಲ್ಲ ಸೇರಿಸಿ ಒಂದು ನಿಯೋಗ ಮಾಡ್ತಾರೆ. ಅದನ್ನ ಸ್ಟಡಿ ಮಾಡ್ಬಿಟ್ಟು ಅದೊಂದು ರಿಪೋರ್ಟ್ ಕೊಡ್ತಾರೆ. ಯಾಕೆ ಈ ತರ ಬರ ಬರ್ತಾ ಇದೆ, ಯಾಕೆ ಈ ತರ ಮಳೆಗಾಲ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಕೊಟ್ಟಾಗ ಅವರು ಮೇನ್ ಆಗಿ ಹೇಳಿದ್ದು ಅಂತಂದ್ರೆ, ದೇಶದಲ್ಲಿ 33% ಅಂದ್ರೆ ಭಾರತ ದೇಶದ ಯಾವುದೇ ಅಥವಾ ಯಾವುದೇ ಒಂದು ದೇಶದ ಭೌಗೋಳಿಕ ಪ್ರದೇಶದಲ್ಲಿ 33% ಅರಣ್ಯ ಇರಲೇಬೇಕು. 33% ಅರಣ್ಯ ಇಲ್ಲದೇ ಇದ್ದಾಗ ಈ ರೀತಿಯ ಒಂದು ವಾತಾವರಣದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಅಂತ ಹೇಳಿ ಒಂದು ಮೇನ್ ಥಿಂಗ್ ಇಟ್ಕೊಂಡು ಒಂದು ರಿಪೋರ್ಟ್ ಕೊಡ್ತಾರೆ. ಆ ಒಂದು ರಿಪೋರ್ಟ್ ನ ಬಹಳ ಗಂಭೀರವಾಗಿ ಪರಿಗಣಿಸಿ ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಾರೆ, ಅರಣ್ಯನ ಹೆಚ್ಚು ಮಾಡಬೇಕು ಅಂತೇಳಿ ಇದ್ದಂತ ನಮ್ಮ ಅಕ್ಕಪಕ್ಕ ಇರುವಂತ ಒಂದು ಒತ್ತುವರಿ ಆಗ್ತಿರೋದನ್ನ ತಡೆಯಲಿಕ್ಕೆ ಒಂದು ಈ ರೀತಿ ಇಲಾಖೆಗಳನ್ನ ಒಂದು ನೇಮಕ ಮಾಡ್ತಾರೆ. ಮತ್ತೆ ಅದಕ್ಕೆ ಆದಂತ ಒಂದು ಇದು ಮಾಡೋದಕ್ಕೆ ಸೈಂಟಿಸ್ಟ್ ಗಳನ್ನ ನೇಮಕ ಮಾಡ್ತಾರೆ. ಮತ್ತೆ ಇರೋ ಬರುವಂತ ಗೋಪಾಲಗಳನ್ನೆಲ್ಲರೂ ಅರಣ್ಯ ಅಂತ ಹೇಳ್ಬಿಟ್ಟು ಒಂದು ನೋಟಿಫಿಕೇಶನ್ ಮಾಡ್ತಾರೆ. ಈ ರೀತಿ ಎಲ್ಲ ಆಗಿ ಒಂದು ಅರಣ್ಯನ ಅವರು ಹೆಚ್ಚು ಮಾಡ್ತಾರೆ. ಅದನ್ನು ಮುಂದುವರೆದ ಭಾಗವಾಗಿ ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಏನ್ ಮಾಡಿದಾಗ, ಇಲ್ಲ ಈ ಅರಣ್ಯದಲ್ಲಿ ಬರೀ ನಮ್ಗೆ ಮರ ಗಿಡಗಳಿದ್ರೆ ನಾವು ಇರೋಂತ ಒಂದು ಅರಣ್ಯ ಇಲಾಖೆಯಿಂದ ಇರ್ಬೋದು ಅಥವಾ ನಮ್ಮ ಸರ್ಕಾರದಲ್ಲಿ ಅದನ್ನ ಸಂರಕ್ಷಣೆ ಮಾಡ್ಕೊಳ್ಳಲ್ಲ, ಅರಣ್ಯನೇ ಸಂರಕ್ಷಣೆ ಮಾಡ್ಕೋಬೇಕು. ಅರಣ್ಯದಲ್ಲಿ ಈ ರೀತಿ ಒಂದು ಬಲಿ ಪ್ರಾಣಿಗಳು, ಸರಿ ನಮ್ಮ ಹುಲಿ, ಚಿರತೆ ಈ ಪ್ರಾಣಿಗಳು ಹೆಚ್ಚಾದಂತೆ ಅದರ ಒಂದು ಅರಣ್ಯದ ಒಂದು ಪ್ರೊಟೆಕ್ಷನ್ ಅದೇ ಮಾಡ್ಕೊಳ್ಳುತ್ತೆ ಅಂತ ಹೇಳಿದಾಗ ಒಂದು ಪ್ರಾಜೆಕ್ಟ್ ಟೈಗರ್ ಅಂತ ಹೇಳಿ ತರ್ತಾರೆ 1973 ಹೇಳಿದ್ನಲ್ಲ. ಹಾಗಾಗಿ ಸರ್ಕಾರ ಕೈಗೊಂಡ ಈ ತೀರ್ಮಾನದಂತೆ ನಾವು 1973 ಪ್ರತಿ ಅರಣ್ಯದಲ್ಲೂ ನಾವು ಹುಲಿಗಳ ಸಂಖ್ಯೆ ಹೆಚ್ಚು ಮಾಡಲಿಕ್ಕೆ ನಾವು ಮಹತ್ವವನ್ನ ಕೊಡ್ತಾ ಇದ್ದೀವಿ. ಅರ್ಥ ಆಯ್ತಾ? ನಾನು ಹೇಳಿದ್ ನಿಮ್ಗೆ ಎಷ್ಟು ಅರ್ಥ ಆಯ್ತಾ ಗೊತ್ತಾಗ್ಲಿಲ್ಲ. ಇಲ್ಲ, ಜಿಂಕೆ ಕೊಡ್ತಾ ಹೇಳಿದ್ನಲ್ಲ, ನಾವು ಅರಣ್ಯನ ನಾವು ರಕ್ಷಣೆ ಮಾಡೋದು ಜಿಂಕೆಗೆ ಆಟೋಮೆಟಿಕ್ ಆಗಿ ಅದು ಹ್ಯಾಬಿಟೇಟ್ ಅಂತ ಆವಾಸ ಸ್ಥಾನ ಅದು ಇಂಪ್ರೂವ್ ಮಾಡೋದು. ಈಗ ಉಳಿದ ಈಗ ಒಂದು ನಿಮಿಷ ನಿಮ್ ಕೇಳಿದ್ದು ಜಿಂಕೆಗೆ ಹೇಳಿದೆ, ಈಗ ಸಿಂಹಕ್ಕೆ ಯಾಕೆ ಕೊಡ್ತಾ ಇಲ್ಲ ಅಂತನಾ? ಈಗ ಸಿಂಹ ಇದೆಯಲ್ಲ ಮಕ್ಕಳ, ಸಿಂಹಕ್ಕೆ ನಮ್ಮ ಭಾರತ ದೇಶದಲ್ಲಿ ಸಿಂಹಕ್ಕೆ ಅದರೇ ಆದಂತ ವಿಶಿಷ್ಟವಾದ ಒಂದು ಹ್ಯಾಬಿಟ್ಯಾಟ್ ಬೇಕು. ಸಿಂಹ ನೋಡಿದ್ರು ನೀವು ಡಿಸ್ಕವರಿ ಚಾನಲ್ ಅಲ್ಲಿ ಎಷ್ಟು ಜನ ನೋಡಿದ್ರ ಸಿಂಹದ ಇದು ನ್ಯಾಚುರಲ್ ಆಗಿ ವಿಡಿಯೋ ಮಾಡಿರ್ತಾರಲ್ಲ, ಅದು ಎಲ್ಲಿ ಓಡಾಡ್ತಾ ಇರುತ್ತೆ? ದೊಡ್ಡ ಮರ ಇರೋ ಕಡೆ ಓಡಾಡ್ತಾ ಇರುತ್ತೆ, ಹುಲ್ಲಿನಲ್ಲಿ ಓಡಾಡುತ್ತಾ. ಸಿಂಹಕ್ಕೆ ನ್ಯಾಚುರಲ್ ಆಗಿ ಹುಲ್ಲುಗಾವಲಿರುವಂತ ಪ್ರದೇಶ ಬೇಕು. ಅದು ನಮ್ಮ ಈ ಮುದ್ದತಿ, ನಾಗರಹೊಳೆ, ಬಂಡೀಪುರದಲ್ಲಿ ಅದು ಇದ್ರೆ ಅದನ್ನು ಜೀವನ ಮಾಡಕ್ ಆಗೋದಿಲ್ಲ. ಯಾವುದೇ ಪ್ರಾಣಿಗಳಿರ್ಬೋದು ಇನ್ಕ್ಲೂಡಿಂಗ್ ಮನುಷ್ಯ, ಅವನಿಗೆ ಬೇಕಾದಂತ ಆವಾಸ ಸ್ಥಾನ ಇದ್ದಾಗ ಮಾತ್ರ ಅವನ ಒಂದು ಬೆಳವಣಿಗೆ ಆಗುತ್ತೆ, ವಂಶವೃದ್ಧಿ ಆಗುತ್ತೆ. ನಮ್ಮ ದೇಶದಲ್ಲಿ ಹುಲ್ಲುಗಾವಲುಗಳು ಇಲ್ಲಿ ನ್ಯಾಚುರಲ್ ಆಗಿ ಇರೋದ್ರಿಂದ ಇರೋ ಕಾರಣದಲ್ಲಿ ಮತ್ತೆ ನಾವು ಎಲ್ಲಿಂದನೋ ಯಾವ ದೇಶದನೋ ಸಿಂಹ ತಂದು ಇಲ್ಲಿ ಆರ್ಟಿಫಿಷಿಯಲ್ ಆಗಿ ಸಾಕೋದು ಕಷ್ಟ ಆಗುತ್ತೆ. ಒಂದು ಹುಲಿನ ಅಥವಾ ಒಂದು ಸಿಂಹನ ಸಾಕ್ಲಿಕ್ಕೆ ಲಕ್ಷಾಂತರ ರೂಪಾಯಿ ವರ್ಷಕ್ಕೆ ಬೇಕಾಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಈ ರೀತಿಯ ಹುಲ್ಲುಗಾವಲು ಇರುವಂತ ಸಿಂಹಕ್ಕೆ ಕಂಜೀನಿಯಲ್ ಆಗಿ ಅಥವಾ ತುಂಬಾ ಸೂಟಬಲ್ ಆದಂತ ಪ್ಲೇಸ್ ಅಂದ್ರೆ ಗುಜರಾತ್ ಗೀರು, ಅಲ್ಲಿ ಮಾತ್ರ ನ್ಯಾಚುರಲ್ ಇದೆ. ಅಲ್ಲಿ ನಮ್ಮ ಸರ್ಕಾರ ಭಾರತ ಸರ್ಕಾರ ಅಲ್ಲಿ ಅದಕ್ಕೆ ಬೇಕಾದಂತ ಸೌಲಭ್ಯ ಮಾಡ್ತಾ ಇದೆ. ಆ ರೀತಿಯ ಹ್ಯಾಬಿಟೇಟ್ ಬೇರೆ ಕಡೆ ಇರೋದ್ರಿಂದ ಅದನ್ನ ನಾವು ವಿಸ್ತಾರಕ್ಕೆ ಹೋಗ್ತಾ ಇದ್ದೀವಿ. ಯಾವುದೇ ಪ್ರಾಣಿನ ನಾವು ನ್ಯಾಚುರಲ್ ಬೆಳೆಸಬೇಕು. ನಮ್ಮ ಅರಣ್ಯ ಇಲಾಖೆ ಕೆಲಸ ಆಗ್ತದೆ, ಪ್ರಾಣಿಗಳು ನ್ಯಾಚುರಲ್ ಆಗಿ ಬೆಳಿಬೇಕು ಮಕ್ಕಳ. ನಾವು ಅದನ್ನ ಇಲ್ಲ ಝೂ ಆಗ್ಬಿಡ್ತದೆ. ಈಗ ನಾವು ಸಿಂಹನ ನಾವು ಮನೆಗಡೆ ಇಟ್ಟಿದ್ದೀವಿ, ಅದನ್ನ ಮೈಸೂರಲ್ಲಿ ಇಟ್ಟಿದ್ದೀವಿ. ಅರ್ಥ ಆಯ್ತಾ? ನಮ್ಮ ದೇಶದಲ್ಲಿ ಅದಕ್ಕೆ ಪೂರಕವಾದ ಒಂದು ವಾತಾವರಣ ಇದ್ದಂತ ಇದರಲ್ಲಿ ನಾವು ಅದನ್ನು ಬೆಳಿಬೇಕು. ಈಗ ನೀವೊಂದು ಚೀತಾ ಕೇಳಿದ್ದೀರಲ್ವ ನೀವು? ನಮ್ಮ ಪ್ರೈಮ್ ಮಿನಿಸ್ಟರ್ ಚೀತಾನ ತಂದು ಬಿಟ್ರು ಅಲ್ವಾ? ಅದರಲ್ಲಿ 4 ಸತ್ತೋಗ್ಬಿಟ್ಟು ಅಂತ. ಅಂದ್ರೆ ನ್ಯಾಚುರಲ್ ಆಗಿ ಇರ್ಬೇಕು.
ನ್ಯಾಚುರಲ್ ಆಗಿ ಅದಕ್ಕೆ ಬೇಕಾದಂತ ವಾತಾವರಣ ಇದೆ, ಅದು ಬರ್ತವೆ. ಇಲ್ಲ ಅಂತಂದ್ರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ಖರ್ಚು ಮಾಡೋದು ಸಹ ಅದನ್ನ ಉಳಿಸ್ಕೊಳಕ್ಕಾಗಲ್ಲ. ನಾನು ಹೇಳಿದ್ರೆ ಸ್ವಲ್ಪ ಅರ್ಥ ಆಯ್ತಾ ನಿಮಗೆ? ಏನಾದ್ರು ಡೌಟ್ ಇದೆಯಾ? ಬೇರೆ ದೇಶದಲ್ಲೆಲ್ಲ ಪ್ರಾಣಿಗಳ ಸಂರಕ್ಷಣೆ ಮಾಡೋಕ್ಕೆ ಟ್ರ್ಯಾಕರ್ಸ್ ಅಂತ ಬೇರೆ ಟೆಕ್ನಾಲಜಿ ಮಾಡ್ತಾರೆ. ನಮ್ಮ ದೇಶದಲ್ಲಿ ಯಾಕೆ ಸರಿ ಈಗ ಒಂದು ವಿಚಾರ ನಿಮಗೆ, ಈಗ ನಮ್ಮ ಇಲಾಖೆಯಲ್ಲಿ ನನಗೆ ಒಂದು ನಿಮ್ಮ 4 ಗೋಡೆ ಮುಂದೆ ಹೇಳ್ತಾ ಇದ್ದೀನಿ, ನಮ್ಮ ಇಲಾಖೆಯಲ್ಲಿರುವಂಥ ಸವಲತ್ತುಗಳನ್ನ ನೀವು ನಮ್ಮ ಇಲಾಖೆಗೆ ಬಂದು ನೋಡ್ಬೇಕು. ಯಾಕಂದ್ರೆ ಬೇರೆ ಯಾವ ದೇಶದಲ್ಲಿ ಇರೋ ಎಲ್ಲ ಫೆಸಿಲಿಟೀಸ್ ನಮ್ಮಲ್ಲಿ ಇರೋದು. ನೀವು ಬಂದು ಅದು ನೋಡಿದಾಗ ನಾಗವಾಡಗೆ ಹೋಗಿ ಬಂಡೀಪುರಕ್ಕೆ ಹೋಗಿ ಎಲ್ಲ ರೀತಿಯ ಫೆಸಿಲಿಟೀಸ್ ಇದೆ. ಅದು ಕೇಳಿದ್ನಲ್ಲ, ಈಗ ಕೆಲವೊಂದು ದುರ್ಘಟನೆಗಳು ಹೇಳ್ತೀನಿ ಕೇಳಿ. ಕೆಲವೊಂದು ದುರ್ಘಟನೆಗಳೇನಾಗ್ತವೆ ಅಂತಂದ್ರೆ ಯಾರಿಗೂ ಅದೆಲ್ಲ ಒಂದು ಆತಂಕ ಸಡನ್ ಅಂತದ್ದು, ಅಲ್ಲಿ ಹಸು ಸತ್ತೋಗಿರೋದು ಯಾರು ಗೊತ್ತಿರಲ್ಲ. ಕಾಡೋದು ಎಷ್ಟಿರುತ್ತೆ ಗೊತ್ತಾ? ಇದು MMS ಅಂತ ಹೇಳಿದ್ದದು, ಮಲೈ ಮಹದೇಶ್ವರ ಸ್ಯಾಂಕ್ಚುರಿ ಅಂತೇಳಿ. ಅದೆಷ್ಟು 1000 ಎಕರೆ ಇರ್ಬೋದು ಹೇಳಿ ನಿಮ್ಮ ಪ್ರಕಾರ? 1.5 ಲಕ್ಷ ಎಕರೆ ಇದೆ. 1.5 ಲಕ್ಷ ಎಕರೆದಲ್ಲಿ ಅದು ನೋಡ್ಕೊಳ್ಳೋದಕ್ಕೆ ಮ್ಯಾಕ್ಸಿಮಮ್ 60 ಜನ ಇರ್ತಾರೆ. ಆಯ್ತಾ? ಯಾವುದೋ ಒಂದು ಮೂಲೆಯಲ್ಲಿ, ಯಾವುದೋ ಒಂದು ಟೈಮ್ನಲ್ಲಿ ಈ ರೀತಿ ದುರ್ಘಟನೆಗಳಾಗ ಆಗೋದು, ಅದು ಮನುಷ್ಯನಿಗೆ ಮೀರಿದಂತ ಇದಕ್ಕೆ ಹೇಳೋದು ನಾವು ಅವೇರ್ನೆಸ್ ಬೇಕು ಅಂತೇಳಿ. ಇದೆಲ್ಲರಲ್ಲೂ ಬಂದ್ಬಿಟ್ರೆ ಈ ಕಾಡು ಪ್ರಾಣಿಗಳು ನಾವು ರಕ್ಷಣೆ ಮಾಡಬೇಕು ಅಂತ ಎಲ್ಲರಲ್ಲೂ ಬಂದ್ಬಿಟ್ರೆ ಅದು ದುರ್ಘಟನೆ ಆಗುತ್ತೆ. ಈಗ ಒಂದು ಇಲಾಖೆ ಅಂತ ಇದೆಯಲ್ಲ, ಒಂದು ಇಲಾಖೆನ ಎಲ್ಲ ನೋಡ್ಬೇಕಾಗಲ್ಲ. ಯಾಕಂದ್ರೆ ನಾವು ಏನಪ್ಪ ಇವರು ಇಲಾಖೆ ಅಂತಂದ್ರೆ ನಮ್ಮ ಪರಿಸರದಲ್ಲಿ ಈಗ ನಿಮ್ಮ ಮಕ್ಕಳಿಗೆ ಇದ್ದೀರಲ್ವಾ, ಇಷ್ಟು ಜನ ಇದ್ದೀರಿ. ಈಗ ನೀವು 4 ಜನ ಟೀಚರ್ಸ್ ಇದ್ದಾರೆ, ನಿಮ್ಮ ಮನೆಗೆ ಹೋಗಿದಾರೋ ಇಲ್ವೋ ಅಂತೇಳಿ. ಈಗ ನಿಮ್ಗೆ ಶಾಲೆ ಒಂದು 4 ಗಂಟೆ ಬಿಡುತ್ತೆ. ಇವರು ಅಡ್ಮಿಷನ್ ಬೋರ್ಡ್ ಹೇಳ್ತಾರಪ್ಪ, 10 ನಿಮಿಷದೊಳಗಡೆ ಅವರೆಲ್ಲ ಮಕ್ಕಳೆಲ್ಲ ಹೋಗಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ರೆ ಕೊಡಕ್ಕಾಗತ್ತಾ? ನೀವು ಕರೆಕ್ಟಾಗಿ ಮನೆಗೆ ಹೋಗ್ತೀರಾ? ಒಬ್ಬ ಅಂಗಡಿಗೆ ಹೋಗಿರ್ತಾನೆ, ಒಬ್ಬ ಫೀಲ್ಡ್ ಮುನ್ಸಿಪಲ್ ಫೀಲ್ಡ್ ಆಟ ಆಡಕ್ಕೆ ಹೋಗಿರ್ತಾನೆ, ಇನ್ನೊಬ್ಬ ಅಲ್ಲೆಲ್ಲೋ ಮಾವನ ಮನೆಗೆ ಹೋಗಿರ್ತಾನೆ, ಅಥವಾ ಇನ್ನೊಂದು ಎತ್ಕೊಂಡು ಹೋಗಿರ್ತಾನೆ. ಅಂದ್ರೆ ನಿಮ್ಮಲ್ಲಿ ಇರ್ಬೇಕು, ನಾನು 1/4 ಗಂಟೆ ಒಳಗಡೆ ಮನೆಗೆ ಹೋಗ್ಬೇಕು ಅಂತೇಳಿ. ಪ್ರತಿಯೊಬ್ಬ ಸ್ಟೂಡೆಂಟ್ಗಳಲ್ಲೂ ಬಂದ್ಬಿಟ್ರೆ ಟೀಚರ್ಸ್ಗಳು ಯಾಕೆ ಕಷ್ಟಪಡ್ಬೇಕು? ನೀವು ತಂದೆ ತಾಯಿಗಳಾಗ ಇದು ಮಾಡಬೇಕು. ಎಲ್ಲ ಮಕ್ಕಳು ಚೆನ್ನಾಗಿ ಬಂದ್ಬಿಟ್ರೆ ನೀವು ಇಷ್ಟೊಂದು ಮಕ್ಕಳುಗಳು ತಂದೆ ತಾಯಿಗಳಾಗ್ತಾರೆ ಕೆಡ್ಸ್ಕೋಬೇಕು. ಅಂದ್ರೆ ಒಂದು ಸಿಸ್ಟಮ್ ಅಲ್ಲಿ ಎಲ್ಲಾ ತರವೂ ಇರ್ತಾರೆ. ಕೆಟ್ಟ ಜನಗಳು ಇರ್ತಾರೆ, ಒಳ್ಳೆ ಜನಗಳು ಇರ್ತಾರೆ. ಆ ಕೆಟ್ಟ ಜನಗಳನ್ನ ಸಂಖ್ಯೆನ ನಾವು ಕಡಿಮೆ ಮಾಡ್ಕೊಂಡು ಪ್ರೊಟೆಕ್ಷನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅಂತ ಎಲ್ಲ ಮಟ್ಟದ ಕೆಲವು ದುರ್ಘಟನೆಗಳು ಆಗ್ತಾ ಇರ್ತಾರೆ. ಈಗ ನಾವು ಆನೆ ಬಂದು ಯಾರೋ ಮನುಷ್ಯ ಹೊಡಬಹುದು ಅಂತ ಹೇಳ್ತಲ್ಲ, ಆನೆಗಳು ನ್ಯಾಚುರಲ್ ಅನಿಮಲ್ಗಳು. ಈಗ ಇವತ್ತು ಈ ಒಂದು ಊರಲ್ಲಿರೋ ಆನೆ ನೆಕ್ಸ್ಟ್ ಇನ್ನೆಲ್ಲ ಒಂದು ಇರುತ್ತೆ, ಹೊಡೆದ್ಬಿಡುತ್ತೋ ಅಂತಂದ್ರೆ ನಾವು ಅದನ್ನ ಕಂಪ್ಲೀಟ್ ಟ್ರ್ಯಾಕ್ ಮಾಡ್ಕೊಂಡಿರೋಕ್ಕಾಗಲ್ಲ. ಅದನ್ನ ಟ್ರ್ಯಾಕ್ ಮಾಡ್ಕೊಂಡು ಇಟ್ಕೊಳಕ್ಕಾಗತ್ತಾ? ಹಾಗಾಗಿ ನೀವು ಹೇಳ್ದಂಗೆ ನಮ್ಮ ದೇಶದಲ್ಲಿ, ನಮ್ಮ ಅರಣ್ಯ ಇಲಾಖೆಯಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಪ್ರೊಟೆಕ್ಷನ್ ವಿಚಾರದಲ್ಲಿ. ಎಲ್ಲ ಇದ್ರೂ ಕೆಲವೊಂದು ದುರ್ಘಟನೆಗಳು ಆಗ್ತಾ ಇರ್ತವೆ. ಬಟ್ ನಾವು ಅದನ್ನ ಆ ದುರ್ಘಟನೆ ಮತ್ತೆ ನಾವು ಎಚ್ಚರಿಕೊಂಡು ಮತ್ತೆ ಅದನ್ನ ಒಂದು ಹುಲಿ ಸಾಮಾನ್ಯವಾಗಿ ನ್ಯಾಚುರಲ್ ಕಂಡೀಷನ್ ಫಾರೆಸ್ಟ್ ಅಲ್ಲಿ 10 ರಿಂದ 11 ವರ್ಷ ಬದುಕುತ್ತೆ. ಝೂಗಳೆಲ್ಲ ಆದ್ರೆ ಸ್ವಲ್ಪ ನಾವೆಲ್ಲ ಪ್ರೊಟೆಕ್ಷನ್ ಕೊಡ್ತೀವಲ್ವಾ, ಅದಕ್ಕೆ ರೋಗ ರುಜಿನಗಳೆಲ್ಲ ಬಂದು ನಾವೆಲ್ಲ ಸ್ವಲ್ಪ ನಮ್ಮಲ್ಲಿ ವೆಟರ್ನರಿ ಡಾಕ್ಟರ್ಗಳೆಲ್ಲ ಇರ್ತಾರೆ. ಇನ್ನೊಂದು 3 ವರ್ಷ 15 ವರ್ಷವರೆಗೂ ಬದುಕಬಹುದು. ನ್ಯಾಚುರಲ್ ಆಗಿ 10 ವರ್ಷ 11 ವರ್ಷ ಅಷ್ಟೇ. ಆಯ್ತಾ? ಹೇಳ್ತೀಯಮ್ಮ? ಯಾವ್ದು ಜಾಸ್ತಿ ಆಗುತ್ತೆ? ಮೊಲ ಜಾಸ್ತಿ ಆಗುತ್ತೆ ಅಂತ ಹುಲಿ ಜಾಸ್ತಿ ಆಗುತ್ತೆ ಅಂತ ಅದೇ ನೀನು ನಾನು ಹೇಳ್ಬಿಡ್ತೀನಿ ಕೇಳ್ಕೊ. ಇದೇ ನಿನ್ ಕ್ವಶನ್ ಅಂತ ಕನ್ಫರ್ಮ್ ಮಾಡು. ಹುಲಿ ಇರುತ್ತೆ, ಒಂದು ಹುಲಿ ಇರುತ್ತೆ, ಅದು ಒಂದು 4 ಮೊಲ ತಿನ್ಬಿಡುತ್ತೆ. ಮೊಲ ಹೆಂಗ್ ಜಾಸ್ತಿ ಆಗ್ಬಿಡುತ್ತೆ ಅಂತ
ಇದೆ. ಮಕ್ಕಳು ಅಂತ ಹೇಳ್ತಾ ಇರೋದು. ಈಗ ನಿಮ್ಗೆ ಫುಡ್ ಪೀರಿಯಡ್ ಅಂತೇಳಿ ಇದೆ. ಪೀರಿಯಡ್ ನೋಡಿದಿರಲ್ವ ನೀವು? ಪೀರಿಯಡ್ ನೋಡಿದಿರಲ್ವ ನೀವು? ಅದರಲ್ಲಿ ಟಾಪಲ್ಲಿ ಹುಲಿ ಬರುತ್ತಮ್ಮ. ಹುಲಿ ಫಾರ್ ಎಕ್ಸಾಂಪಲ್ ನಾಗರಹೊಳೆ ಅಂತ ಉದಾಹರಣೆ ಹೇಳ್ತೀನಿ ನಿಮಗೆ. ಇಡೀ ನಾಗರಹೊಳೆ ಬಂದ್ಬಿಟ್ಟು ಅದು 850 ಸ್ಕ್ವೇರ್ ಕಿಲೋಮೀಟರ್. ಅಂದ್ರೆ ಅಂದಾಜು ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಒಂದು ಲಕ್ಷ ಎಕರೆ. ಅದರಲ್ಲಿ ಎಷ್ಟು ಹುಲಿ ಇದೆ ಅಂತ ಹೇಳಿದ್ರೆ 150 ಹುಲಿ ಅನ್ಕೊಳ್ಳಿ. 150 ಹುಲಿ ಇರುತ್ತೆ. ಬಟ್ ಜಿಂಕೆಗಳು ಎಷ್ಟಿರ್ತವೆ ಗೊತ್ತಾ? ಜಿಂಕೆಗಳು 2 ಲಕ್ಷ ಜಿಂಕೆ ಇದೆ. ಅರ್ಥ ಆಯ್ತಾ? ನೀನು ನೆಕ್ಸ್ಟ್ ಕ್ವಶನ್ ಬರ್ತೀನಿ ನಿಮ್ಮ ಮನಸ್ಸಲ್ಲಿ, ಆ ಹುಲ್ಲೆಲ್ಲ ತಿಂದ್ಬಿಟ್ರೆ ಹುಲ್ಲೆಲ್ಲ ಖಾಲಿ ಆಗೋಗ್ಬಿಡುತ್ತಲ್ಲ ಅಂತೇಳಿ. ಬಟ್ ಹುಲ್ಲು ಎಷ್ಟಿರುತ್ತೆ? ಅದಕ್ಕೆ ಹೇಳೋದು. ಅಂದ್ರೆ 150 ಹುಲಿಗೆ ಲಕ್ಷಾಂತರ ಜಿಂಕೆಗಳಿರ್ತವೆ. ಆ ಜಿಂಕೆಗಳು ಅವು ಸಂತಾನೋತ್ಪತ್ತಿ ಮಾಡ್ತಾರೆ, ಅದ್ರ ಸಂಖ್ಯೆಗಳು ಜಾಸ್ತಿ ಆಗ್ತವೆ. ಇದಕ್ಕೆ ಬೇಕಾಗಿರೋ ಹುಲಿ ಜಿಂಕೆಗಳ ಒಂದು ಸಂತಾನ ನಂಬರ್ಗಳಿದಾವಲ್ಲ, ಅದು ಎಕ್ಸೀಡ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ಹುಲಿಗಳಿಗೆ ಆಹಾರ ಕೊರತೆನೇ ಬರೋದಿಲ್ಲ ಅನ್ಲೆಸ್ ಅಂಟಿಲ್ ನಾವು ಆ ಒಂದು ಫಾರೆಸ್ಟ್ ರಕ್ಷಣೆ ಮಾಡ್ಕೊಟ್ಬಿಟ್ರೆ ಅದು ತಾನಾಗೆ ಹುಲ್ಲು ಅರ್ಥ ಕಡೆಗೆ ಬೆಳೆಯುತ್ತೆ. ಹುಲ್ಲು ಜಿಂಕೆಗಳು ಬೆಳೀತವೆ, ಮತ್ತೆ ಹುಲಿಗಳು ಅದ್ರ ಸಂಖ್ಯೆ ಇರುತ್ತೆ. ಏನಮ್ಮ ಏನಮ್ಮ ಮನುಷ್ಯ ತಿಂದ್ರೆ ಏನ್ ತಪ್ಕೋತಾರ? ಈಗ ಮನುಷ್ಯ ಗೊತ್ತೇನಮ್ಮ, ಸಿಂಪಲ್ ಆಗಿ ಹೇಳ್ತೀನಿ ಅಷ್ಟೇ ನಾನು. ಈಗ ಒಂದು ವಿಚಾರ, ಒಂದು ಹುಲಿ ಇರುತ್ತಲ್ವಾ, ಒಂದು ಹುಲಿ ಇವತ್ತೊಂದು ಜಿಂಕೆ ಹಿಡಿತು. ಒಂದು ಜಿಂಕೆ ಹಿಡಿದ್ರೆ ಎಷ್ಟು ದಿವಸ ತನಕ ಇಟ್ಕೊಂಡು ತಿನ್ನುತ್ತೆ ಕೇಳಿದ? ಒಂದು ವಾರ ಅಲ್ವಾ? ನಾನು ಹೇಳ್ತಾ ಇರೋದು ಬಹಳ ಬೇಗ ಹೇಳ್ತೀನಿ, ನೀವು ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಒಂದು ಜಿಂಕೆನ ಒಂದು ವಾರ ಇಟ್ಕೊಂಡು ತಿನ್ನುತ್ತೆ ಅಂದ್ರೆ ಒಂದು ತಿಂಗಳಲ್ಲಿ ಬರೀ ಜಿಂಕೆ ಅಂತ ಎಷ್ಟು ತಿನ್ನುತ್ತದ? 4 ತಿನ್ನುತ್ತಲ್ವಾ? ಅದೊಂದೇ ತಿನ್ನುತ್ತಾ ಅಥವಾ ಬೇರೆ ಕೊಡುತ್ತಾ? ಅದೊಂದೇ ತಿನ್ನುತ್ತೆ. ತಪ್ಪಿಂದ ಅವ್ರ ಮಕ್ಕಳು ಕೊಡುತ್ತೆ ಅಷ್ಟೇ, ಮರಿಗಳು ಕೊಡುತ್ತೆ, ಬೇರೆ ಯಾರು ಕೊಡೋದಿಲ್ಲ. ಬಟ್ ಮನುಷ್ಯ ಏನ್ ಗೊತ್ತಾ, ಇವತ್ತು ಒಂದು ಮರ ಹೊಡಿತೀವ, ಬೆಳಿಗ್ಗೆಗೆ ಮಧ್ಯಾಹ್ನ ಹೊತ್ತು ಇನ್ನೊಂದು ಮರ ಹೊಡಿತೀವಿ, ಸಂಜೆಗೆ ಇನ್ನೊಂದು ಮರ ಹೊಡಿತೀವಿ, ಆಮೇಲೆ ಪಕ್ಕದವ್ರು ಕಕ್ಕ ಬರ್ತೀವಿ, ನಮ್ಗೆ ಇಂಟ್ರೆಸ್ಟ್ ಕಕ್ಕ ಬರ್ತೀವಿ, ಊರವ್ರಿಗೆಲ್ಲ ಮಾರಿ ಹಬ್ಬ ಅದನ್ನೇ ಮಾಡ್ತೀವಿ. ಅರ್ಥ ಆಯ್ತಾ? ಮನುಷ್ಯನಿಗೆ ಆಸೆ ಜಾಸ್ತಿ. ಒಂದು ಹುಲಿ ಒಂದು ಜಿಂಕೆ ತಿಂದ್ರೆ ಒಂದು ವಾರದಲ್ಲಿ ಅಲ್ಲಿ ಒಂದು ಜಿಂಕೆ ಕಳೆ ಬರ ತಿಂತಾಡ್ದೆ ಅನ್ಕೊಳ್ಳಿ, ಪಕ್ಕದಲ್ಲಿ 10 ಜಿಂಕೆ ಓಡಾಡೋದು ಮುಟ್ಟೋದಿಲ್ಲ. ಅದು ಅಂದ್ರೆ ಅದಕ್ಕಷ್ಟೇ, ಅದು ನಂಗೆ ಆಹಾರ ಸಿಕ್ತು, ಇನ್ಯಾರು ತೊಂದರೆ ಕೊಡಬಾರ್ದು ಅಂತೇಳಿ. ಬಟ್ ಅದೇ ಮನುಷ್ಯ ಒಂದು ಮಲ ಹೊಡಿತಾನೆ, ಅಲ್ಲಿ 10 ಮಲ ಬಂದು ಹೊಡಿತಾನೆ. ನನ್ ಬೇಕಪ್ಪ ಅಂತೇಳಿ ನಾಳೆ ಬೇಕು ಅಂತೇಳಿ ಫ್ರಿಡ್ಜ್ ಎತ್ತಿ ನೋಡಿ ತಿಂತಾರೆ. ಅಂದ್ರೆ ಮನುಷ್ಯನಿಗೆ ಯಾವಾಗ ಜಾಸ್ತಿ ದುರಾಸೆ ಆಗುತ್ತೋ, ಇರೋ ಲಕ್ಷಾಂತರ ಜಿಂಕೆಗಳು ಒಂದು ವರ್ಷದ ಕಲೆ ಆಗುತ್ತೆ. ಹಾಗಾಗಿ ಬೇಟೆ ಮಾಡ್ಸಂತ ವಿಷಯ. ಅರ್ಥ ಆಯ್ತಾ? ತುಂಬಾ ಇದಾಗಿ ಹೇಳಿದ್ದೀನಿ, ಬೇಗ ಹೇಳಿದ್ದೀನಿ. ಅರ್ಥ ಆಯ್ತಮ್ಮ? ಅದಕ್ಕೆ ಮನುಷ್ಯನಿಗೆ ಆಸೆ ಜಾಸ್ತಿ ಅಮ್ಮ. ನಾನು ಜಿಂಕೆ ಟೈಗರ್ಗೆ ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ಅಂತ ಹೇಳಿದೆ? 10 ಸ್ಕ್ವೇರ್ ಕಿಲೋಮೀಟರ್ ಅಲ್ವಾ ಜಾಗ ಇರೋದು? ಅದ್ ಬಿಟ್ಟು ಬೇರೆ ಕಡೆ ಹೋಗಲ್ಲ ಅದು. ಬಟ್ ನಮಗೆ 100 ಎಕರೆ ಇದ್ರಬೇಕು, 200 ಎಕರೆ ಇದ್ರಬೇಕು, 500 ಎಕರೆ ಇದ್ರಬೇಕು. ನಮ್ಗೆ ಸಾಕಾಗುತ್ತ ಜಮೀನು. ಹಾಗಾಗಿ ಮನುಷ್ಯನ ಬುದ್ಧಿಗೆ ಕಂಟ್ರೋಲ್ ಇಲ್ಲ ಅಂತೇಳಿ ನಾವು ಬೇಟೆ ಮಾಡ್ಸೋದಕ್ಕೆ ಹೋಗೋದಿಲ್ಲ. ಧನ್ಯವಾದ. ಹೇಗಿತ್ತು ಹುಲಿಗಳ ಬಗ್ಗೆ, ವನ್ಯ ಪ್ರಾಣಿಗಳ ಬಗ್ಗೆ ಅಲ್ವಾ? ಸೊ ನನ್ನ ಸರ್ನ ಕೇಳ್ಕೊತಿದ್ದೆ, ಅವರ ಪ್ರೊಫೆಷನ್ ಬಗ್ಗೆ ಸ್ವಲ್ಪ ಹೇಳಿ ಸರ್, ನಮ್ಮ ಮಕ್ಕಳುಗಳಿಗೂ ಹೇಗಿರುತ್ತೆ, ಮತ್ತೆ ಯಾವ ಕೋರ್ಸ್ ಮಾಡ್ಬೇಕು ನೀವು ಆ ಪ್ರೊಫೆಷನ್ಗೆ ಹೋಗೋಕೆ, ಸೊ ಒಂದು ರೆಸ್ಪೆಕ್ಟ್ ಹೇಗೆ ಸಿಗುತ್ತೆ, ಸೊಸೈಟಿನಲ್ಲಿ ನಿಮ್ಮ ಪ್ಲೇಸ್ ಹೇಗೆ ಹೋಗುತ್ತೆ, ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಿರು ಮಾಡಿದ್ವಿ, ಕೇಳಿಸ್ಕೊಳ್ಳಿ.
ಮಕ್ಕಳ ಈಗ ನಾನು ರೇಂಜ್ ಫಾರೆಸ್ಟ್ ಆಫೀಸ್ ಅಂತ ಹೇಳಿದಲ್ವಾ, ನನ್ನ ಹುದ್ದೆ ಫಸ್ಟ್ ಹೇಳ್ಬಿಡ್ತೀನಿ. ಸಾಮಾನ್ಯವಾಗಿ ನನ್ನ ಮೇಲ್ಪಟ್ಟು ನನ್ನ ಒಂದು ಕೆಳ ಒಂದು ಹಂತದಲ್ಲಿ DRF ಅಂತಿರ್ತಾರೆ. ಅದರಿಂದ ಮೇಲ್ಪಟ್ಟು ಎಲ್ಲರಿಗೂ ಎನಿ ಸೈನ್ಸ್ ಡಿಗ್ರಿ ಮಾಡಿರ್ಲೇಬೇಕು ಮಕ್ಕಳ. ಎನಿ ಸೈನ್ಸ್ ಡಿಗ್ರಿ, BSc, BE, ವೆಟರ್ನರಿ, ಮತ್ತೆ ಈವನ್ ನಮ್ಮಲ್ಲಿ ಡಾಕ್ಟರ್ಗಳು ಬಂದಿದ್ದಾರೆ, ಡಾಕ್ಟರ್ಸು. ಈ ರೀತಿ ಎನಿ ಸೈನ್ಸ್ ಡಿಗ್ರಿ ಆಗಿರ್ಬೇಕು. ಅಂದ್ರೆ PUC ನಲ್ಲಿ ಸೈನ್ಸ್ ಮಾಡಿರ್ಬೇಕು. PUC ಸೈನ್ಸ್ ಅಂತ ಗೊತ್ತಿರಬೇಕು. PCMB ಅಲ್ವಾ, ಎಲ್ಲರೂ PCMB ಮಾಡಿರ್ಬೇಕು. ನಮ್ಮಲ್ಲಿ ಗಾರ್ಡ್ಸ್ ಅಂತ ಇರ್ತಾರೆ, ಮತ್ತೆ ವಾಚರ್ಸ್ ಅಂತ ಇರ್ತಾರೆ. ಅವ್ರಿಗೆ ಎನಿ PUC ಮಾಡಿದ್ರು ಸಾಕು, ಸೈನ್ಸ್ ಆಗಿರ್ಬೇಕಾಗಿಲ್ಲ. ಅದು PUC ನಲ್ಲಿ ತಗೋತಾರೆ. ಯಾವ್ದನ್ನ? ನಮ್ಮ ಗಾರ್ಡ್ಸ್ ನ. ಅವ್ರಿಗೆ ಸಿಂಗಲ್ ಸ್ಟಾರ್ ಇರುತ್ತೆ. ಇಲ್ಲಿ ನೋಡಿ ಮಕ್ಕಳ, ನನ್ಗೆ ಎಷ್ಟಾಗಿದೆ ಇದೆ ಅಂದ್ರೆ ನಾನು ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ, ನಾನು ತಾಲೂಕು ಮಟ್ಟದ ಅಧಿಕಾರಿ. ನನ್ನ ಕೆಳಗಡೆಗೆ ಡಬಲ್ ಸ್ಟಾರ್ ಇರ್ತಾರೆ, ಅವ್ರಿಗೆ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ ಹೇಳಿ. ಅವರು ಹೋಬಳಿ ಮಟ್ಟದ ಅಧಿಕಾರಿ. ಮತ್ತೆ ಸಿಂಗಲ್ ಸ್ಟಾರ್ ಇರ್ತಾರೆ. ಅವರು ಒಂದು ಬೀಟ್ ಅಂತ ಇರುತ್ತೆ, ಒಂದು ಕಾರ್ಡ್ಗಳು, ಒಂದು ಏರಿಯಾ ಇರುತ್ತೆ, ಏರಿಯಾ ಸ್ಪೆಸಿಫೈ ಮಾಡಿರ್ತೀವಿ. ಅಲ್ಲಿ ನೋಡ್ಕೊಂಡ್ರೆ ಅವರು ಸೆಕೆಂಡ್ PUC ಮೇಲೆ ಬರ್ತಾರೆ. DRF ಮತ್ತೆ ನನ್ನ ಮೇಲ್ಪಟ್ಟ ಅಧಿಕಾರಿ ACF ಅಂತ ಇರ್ತಾರೆ, ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್. ಮತ್ತೆ DCF ಅಂತ, ನಮ್ಮ DC ಅಂತ ನಾವೇನ್ ಹೇಳ್ತೀವಿ, ಆ ಒಂದು ಸಮಾನಾಂತರ ಹುದ್ದೆಯಿಂದ ಡೆಪ್ಯೂಟಿ ಕನ್ಸರ್ವೇಟರ್ ಆಫ್ ಫಾರೆಸ್ಟ್. ಇವ್ರು ವಾಚರ್ಗೂ ಡೈರೆಕ್ಟ್ ಆಗಿ ನೇಮಕ ಆಗುತ್ತೆ, ಗಾರ್ಡ್ಸ್ಗೂ ನೇಮಕ ಆಗುತ್ತೆ. ಇವೆರಡು ಯಾವ ಒಂದು ಉದ್ಯೋಗ ಕ್ವಾಲಿಫಿಕೇಶನ್? ಸೆಕೆಂಡ್ PUC. ಅರ್ಥ ಆಯ್ತಾ? DRF ಸಪರೇಟ್ ಎಕ್ಸಾಮ್ ಮಾಡ್ತಾರೆ, ಡೈರೆಕ್ಟ್. DRFಗೆ ಎನಿ ಸೈನ್ಸ್ ಡಿಗ್ರಿ ಮಾಡಬೇಕು. ನಮ್ಮ ಇಲಾಖೆಗೆ, ನಮ್ಮ ಅರಣ್ಯ ಭವನದ ಇಲಾಖೆಗೆ ನಾವೇ ಒಂದು ರೆಕ್ರೂಟ್ಮೆಂಟ್ ಮಾಡ್ಕೊಂತೀವಿ. ಆಯ್ತಾ? ಅವ್ರು ಎನಿ ಸೈನ್ಸ್ ಡಿಗ್ರಿ ಮುಗೀತಾ, ಈಗ ಒಂದು ನಾವು ಕಾಲ್ಫಾರ್ಮ್ ಮಾಡ್ತೀವಿ ಪ್ರತಿ ವರ್ಷಕ್ಕೆ. ಸಾಮಾನ್ಯ ವರ್ಷ ಒಂದು ವರ್ಷದ ಕಾಲ್ಫಾರ್ಮ್ ಮಾಡ್ತಾ ಇರ್ತೀವಿ. 150 ಪೋಸ್ಟ್, 200 ಪೋಸ್ಟ್, 300 ಪೋಸ್ಟ್ ಕಾಲ್ ಮಾಡ್ತಾ ಇರ್ತಾರೆ. ನೀವು ಅಪ್ಲಿಕೇಶನ್ ಹಾಕೊಂಡು ನೀವು ಆ ಒಂದು ಹುದ್ದೆನ ತಗೋಬಹುದು. ನಂತರ ವಲಯಾಧಿಕಾರಿಗಳು, ಇದು ಅಷ್ಟೇ, ಎನಿ ಸೈನ್ಸ್ ಡಿಗ್ರಿ. ಇದು ವರ್ಷಕ್ಕೊಂದ್ಸರಿ 60, 70 ಈ ತರ ಹುದ್ದೆಗಳು ಖಾಲಿ ಮಾಡ್ತಾ ಇರ್ತಾರೆ. ಇದನ್ನು ಸಹ ಸೈನ್ಸ್ ನೀವು ಅಪ್ಲಿಕೇಶನ್ ಮಾಡಿ, ನೀವು ಅಪ್ಲಿಕೇಶನ್ ಹಾಕೊಂಡು ಎಕ್ಸಾಮ್ ಬರೆದು ನೀವು ಹೋಗ್ಬೋದು. ಮತ್ತೆ ACF ಸಹ ಪ್ರತಿ ವರ್ಷ ಒಂದು 20-25 ಹುದ್ದೆ ಕಾಲ್ ಮಾಡ್ತಾರೆ. ಅದು ಎನಿ ಸೈನ್ಸ್ ಡಿಗ್ರಿ ಕ್ವಾಲಿಫಿಕೇಶನ್ ನೀವು ಎಕ್ಸಾಮ್ ಬರೆದು ತಗೋಬಹುದು. ಮತ್ತೆ IFS ಬರ್ತಾರೆ, DCF ಅಂಡ್ IFS, DC ಮತ್ತೆ IPS. ನಮ್ಮ SP ಕೇಳಿದ್ರಲ್ವಾ, SP, DCF ಮತ್ತೆ ಇವೆಲ್ಲವನ್ನು UPSC ಸೆಲೆಕ್ಷನ್ಸ್, ಸೆಂಟ್ರಲ್ ಗೌರ್ಮೆಂಟ್ ಸೆಲೆಕ್ಟ್ ಮಾಡುತ್ತೆ ಮಕ್ಕಳ. ಅವ್ರನ್ನ ಅದಕ್ಕೂ ಸಹ ಎನಿ ಸೈನ್ಸ್ ಡಿಗ್ರಿ ಮತ್ತೆ ಎಕ್ಸಾಮ್ ಕಲಿಬೇಕು. ನೀವು ಅದನ್ನ ಮಾಡ್ಕೊಳ್ಬೇಕು. ನಮ್ಮ ಇಲಾಖೆಗೆ ಬರ್ಬೇಕಾದ್ರೆ 100ಕ್ಕೆ 80 ಭಾಗ ನಮ್ಮ ಇಲಾಖೆಯಲ್ಲಿ ಕ್ಲರಿಕಲ್ ಸ್ಟಾಫ್, ಆಫೀಸರ್ ಬಿಟ್ಟು ಎಲ್ಲರೂ ಸೈನ್ಸ್ ಓದಿರುವಂತ ವ್ಯಕ್ತಿಗಳೇ ಇರೋದು, ನೌಕರರುಗಳೇ ಇರೋದು. ಅರ್ಥ ಆಯ್ತಾ? ನೀವು ನಮ್ಮ ಇಲಾಖೆಗೆ ಬರ್ಬೇಕು ಅಂದ್ರೆ ನನ್ನ ಹುದ್ದೆ ಎನಿ ಸೈನ್ಸ್ ಡಿಗ್ರಿ ನೀವು ಮಾಡಬೇಕು. ಅರ್ಥ ಆಯ್ತಾ? ಇಂಜಿನಿಯರ್ಗಳು ಬರ್ಬೋದು. ಈಗ BS ಅಗ್ರಿಕಲ್ಚರ್ ಕೇಳಿದ್ದೀರಾ? BS ಅಗ್ರಿಕಲ್ಚರ್ ನಾನು ಮಾಡಿರೋದು, ನಾನು ಬಂದಿದ್ದೀನಿ. ನನ್ನ ಫ್ರೆಂಡ್ಸು, ನನ್ನ ಕೊಲೀಗ್ಸು, ನನ್ನ ಬ್ಯಾಚ್ಮೇಟ್ಸು, ನಾವು 75 ಜನ ಸೆಲೆಕ್ಟ್ ಆಗಿದ್ವಿ. ವೆಟರ್ನರಿ ಸೈನ್ಸ್ ಇದ್ರು. ಆಮೇಲೆ 2 ಮೆಡಿಕಲ್ ಅವರು ಬಂದಿದ್ರು. ಮತ್ತೆ ಮಾಮೂಲಿ BSc, ಮಾಮೂಲಿ DCM, CBZ ಆ ಥರದವರು ಒಂದು 20-25 ಜನ ಬಂದಿದ್ರು. B ಫಾರ್ಮಾದವರು ಬಂದಿದ್ರು. ಮತ್ತೆ BSc ಸಿರಿಕಲ್ಚರು, BSc ಹಾರ್ಟಿಕಲ್ಚರು, ಈ ಥರ ಎಲ್ಲ ಬಂದಿದ್ರು. 75 ಜನ ಇದ್ವಿ. ಎನಿ ಸೈನ್ಸ್ ಡಿಗ್ರಿ ಬರ್ಬೋದು ಮಕ್ಕಳು. ಬಟ್ ತುಂಬಾ ಟಫ್ ಕಾಂಪಿಟೇಷನ್ ಇರುತ್ತೆ. ನಿಮ್ಗೆ ಗೊತ್ತಿದೆಯಲ್ಲ, ಫಸ್ಟ್ ಆಫ್ ಆಲ್ PUC ನಲ್ಲಿ ಅಂದ್ರೆ ಸೈನ್ಸ್ ಅಲ್ಲಿ ನಿಮಗೆ ರಿಟರ್ನ್ ಎಕ್ಸಾಮ್, ಫಸ್ಟ್ ರಿಟರ್ನ್ ಎಕ್ಸಾಮ್ ಕಲೆಕ್ಟ್ ಮಾಡ್ತಾರೆ. ಫಸ್ಟ್ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಆ ಒಂದು ಎಕ್ಸಾಮ್ ನಲ್ಲಿ ಫಾರ್ ಎಕ್ಸಾಂಪಲ್ ನನ್ನ ಒಂದು 75 ಜನ ಇದ್ವಿ. 1 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರು. ಬರೀ 1200 ಜನ ಶಾರ್ಟ್ ಲಿಸ್ಟ್ ಮಾಡಿದ್ರು. 1200 ಜನ ಶಾರ್ಟ್ ಲಿಸ್ಟ್ ಮಾಡಿ ಅವ್ರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. ಆ 1200 ಜನ ಅಂದ್ರೆ ನಮ್ಮ ಇದ್ರ ಮೇಲೆ, ಆದ್ಮೇಲೆ ನಾವು 75 ಜನ ಸೆಲೆಕ್ಟ್ ಆಗಿ ಬಂದ್ವಿ. ಈ ರೀತಿ ಟಫ್ ಬಟ್ ಮಾಡ್ಬೋದು. ಇವೆಲ್ಲ ಏನಂತಂದ್ರೆ
ಈಗಲಿಂದನೇ ನೀವು ಅಂದ್ರೆ ಏನು ನಮ್ಮ ಕ್ವಶನ್ಸ್ ಹೇಗಿರ್ತವೆ ಅಂತಂದ್ರೆ 7th 8th 9th 10th 11th ನಾವೇನು ಓದ್ತೀವಲ್ವಾ ಡಿಗ್ರಿನಲ್ಲಿ ಏನು ಓದ್ತಿರ್ತೀವಲ್ಲ ಅದರಲ್ಲೇ ಇರುವಂತಹ ಕ್ವಶನ್ಸ್ ಇರ್ತವೆ. ಸ್ವಲ್ಪ ಜನರಲ್ ನಾಲೆಡ್ಜ್ ಮತ್ತೆ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ನಿಮ್ಮ ಇದಿರ್ತಾವಲ್ಲ ಕ್ವಾಂಟಿಟಿ ನಿಮ್ಮ ಅಂಟಿನೆಲ್ಲ ಓದ್ತಿರ್ತಾವಲ್ಲ ಕೇಳ್ಕೊಳ್ಳಿ. ಈಗಿಂದಲೇ ಪ್ರಿಪೇರ್ ಆಗಿ. ತುಂಬಾ ಚೆನ್ನಾಗಿರುತ್ತೆ ಹುದ್ದೆ, ತುಂಬಾ ಗೌರವವಾಗಿರುತ್ತೆ. ಸರ್ಕಾರದಲ್ಲೂ ನಮ್ಗೆ ಒಳ್ಳೆ ಫೆಸಿಲಿಟೀಸ್ ಕೊಡ್ತಾರೆ. ಮಾಡಿ ಇವೆಲ್ಲ ಮಾಡಿ ಎಲ್ಲರಿಗೂ ಒಂದು ಅವಕಾಶ ಸಿಗಲ್ಲ. ಈಗಲಿಂದಲೇ ನೀವು ಅದ್ರ ಬಗ್ಗೆ ಒಂದು ಮನಸ್ಸಿನ ಒಂದು ದೊಡ್ಡ ತೀರ್ಮಾನ ಒಂದು ಡಿಸೈಡ್ ಮಾಡ್ಕೊಂಡು ಮಾಡಿ. ಯಾವುದೂ ಕಷ್ಟ ಏನಲ್ಲ. ಬೇಕಾದ್ರೆ ನೀವು ಇನ್ನೊಂದು ದಿವಸ ಬೇಕಾದ್ರೆ ನಾನು ಅದ್ರ ಬಗ್ಗೆ ನಿಮಗೆ ಮೋಟಿವೇಶನ್ ಸ್ಪೀಚ್ ಕೊಡೋಕೆ ಕರೀರಿ. ಯಾಕಂದ್ರೆ ಅದಕ್ಕೆ ಬೇರೆ ಒಂದು ಅರ್ಧ ಗಂಟೆ ಅದ್ರ ಬಗ್ಗೆನೇ ಬೇಕಾದ್ರೆ ಮಾತಾಡ್ತೀನಿ. ಮರ ಗಿಡ ಹುಲ್ಲು ಎಲ್ಲದನ್ನು ಸಮೃದ್ಧಿಯಾಗಿದ್ರೆ ಅಲ್ಲಿ ಗೋಸುಳ್ಳ ಪ್ರಾಣಿಗಳು ಅಂತ ನಾವೇನು ಅನ್ಫ್ಲೂಯೆನ್ಸ್ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಹೇಳ್ತೀವಿ.